ವಾಸ್ತುಶಾಸ್ತ್ರದ ಕುರಿತು ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಸಲಹೆಗಳು. ಮನೆಯ ಪೂಜಾ ಗೃಹದಲ್ಲಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡುವುದು ಶ್ರೇಯಸ್ಕರ. ಮನೆಯಲ್ಲಿ ದೇವರ ಫೋಟೋಗಳನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಡತಕ್ಕದ್ದು. ಮನೆಯ ಪೂರ್ವ ಅಥವಾ ಉತ್ತರಕ್ಕೆ ವಿಶ್ರಾಂತಿ ಗೃಹವಿರಲಿ. ಈಶಾನ್ಯ ಮನೆಯಲ್ಲಿ ದೇವರ ಕೋಣೆ ಇಡತಕ್ಕದ್ದು. ಈಶಾನ್ಯ ಮೂಲೆ ಶುಚಿಯಾಗಿರಬೇಕು. ನೈವೇದ್ಯದ ಕೋಣೆಯು ಸಂಗ್ರಹ ಕೋಣೆಯಾಗಲಿ. ಅಡಿಗೆ ಮನೆ ಆಗ್ನೇಯಕ್ಕಿರಲಿ. ಮನೆಯ ಮೆಟ್ಟಿಲು ಮನೆಯ ನೈವೇದ್ಯಕ್ಕೆ ಇದ್ದರೆ ಉತ್ತಮ. ಕೆಲವು ವಿದ್ವಾಂಸರ ಪ್ರಕಾರ ಆಗ್ನೇಯ, ವಾಯುವ್ಯಗಳಲ್ಲಿ ಮೆಟ್ಟಿಲು ಇಡಬಹುದು. ಮನೆಯ ಸುತ್ತಲೂ 4 ಕಡೆ ಖಾಲಿ ಜಾಗವಿದ್ದರೆ ಉತ್ತಮ. ಒಂದೇ ಜಾಗದಲ್ಲಿ 2 ಮನೆ ನಿರ್ಮಿಸುವಾಗ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ವಲ್ಪ ಅಂತರವಿರಲಿ. ಲಿವಿಂಗ್ ರೂಮ್ಗೆ ಬಿಳಿ, ಹಳದಿ, ಗುಲಾಬಿ, ನೀಲಿ, ಹಸಿರು ಬಣ್ಣ ಬಳಿಯಬಹುದು. ಮನೆಯ ಹಿರಿಯರು ಮಲಗುವ ಕೋಣೆ ನೈವೇದ್ಯಕ್ಕಿರಲಿ. ಟೆಲಿಫೋನ್ನೂ ಈಶಾನ್ಯದಲ್ಲಿಡಬಾರದು. ಟೆಲಿಫೋನ್ನೂ ನೈವೇದ್ಯದಲ್ಲಿಡಬಾರದು. ಲಿವಿಂಗ್ ರೂಮ್ಗೆ ಕಪ್ಪು ಕೆಂಪು ಬಣ್ಣ ಬಳಿಯದಿರುವುದೇ ಸೂಕ್ತ. ಪೂರ್ವ, ಈಶಾನ್ಯ, ಉತ್ತರಕ್ಕೆ ದಕ್ಷಿಣ, ಪಶ್ಚಿಮ ಹಾಗೂ ನೈವೇದ್ಯಕ್ಕಿಂತ ಹೆಚ್ಚು ಖಾಲಿ ಜಾಗವಿರಲಿ. ಆಫೀಸಿನಲ್ಲಿ ಮಾಲೀಕರು ಕುಳಿತುಕೊಳ್ಳುವ ಕುರ್ಚಿಯ ಹಿಂದೆ ದೇವರ ಕೋಣೆ ಇರಬಾರದು. ಮನೆಯಲ್ಲಿ ಬೆಣ್ಣೆ, ತುಪ್ಪ, ಎಣ್ಣೆ, ಹಾಲು ಹಾಗೂ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಇತ್ಯಾದಿ ನೈವೇದ್ಯದ ಆಗ್ನೇಯ ಮೂಲೆಯಲ್ಲಿ ಸಂಗ್ರಹಿಸಿಡುವುದು ಉತ್ತಮ. ಆಗ್ನೇಯ ಹಾಗೂ ವಾಯುವ್ಯದಲ್ಲಿ ಖಾಲಿ ಜಾಗ ಸಮನಾಗಿರಲಿ. ನೀರಿನ ಟ್ಯಾಂಕ್ನ್ನು ಮನೆಯ ಮೇಲೆ ಇಡುವಾಗ ನೈವೇದ್ಯಕ್ಕಿರಲಿ. ವಿಶೇಷತಃ ನೈವೇದ್ಯದ ಪಶ್ಚಿಮಕ್ಕಿದ್ದರೆ ಉತ್ತಮ. ಭಾರವಾದ ವಸ್ತುಗಳು, ಗ್ರೈಂಡರ್, ಫ್ರಿಡ್ಜ್ ಇವುಗಳನ್ನು ಅಡಿಗೆ ಮನೆಯಲ್ಲಿ ಇಡುವಾಗ ದಕ್ಷಿಣ ಅಥವಾ ಪಶ್ಚಿಮದ ಗೋಡೆಗೆ ತಾಗಿರಲಿ. ಟೆಲಿಫೋನ್ನೂ ಆಗ್ನೇಯದಲ್ಲಿಡಬಹುದು. ಟೆಲಿಫೋನ್ನೂ ವಾಯುವ್ಯದಲ್ಲಿ ಇಡಬಹುದು. ಆಫೀಸಿನಲ್ಲಿ ಮಾಲೀಕರು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಲಿ. ದಕ್ಷಿಣಕ್ಕೆ ಮುಖ ಮಾಡಿ ಎಂದಿಗೂ ಕುಳಿತುಕೊಳ್ಳಬಾರದು. ಟ್ರಾನ್ಸ್ಫಾರ್ಮರ್ ಅನ್ನು ಜಾಗದ ಹೊರಗೆ ಇಡುವಾಗ ಆಗ್ನೇಯದ ಕಡೆಯ ಖಾಲಿ ಜಾಗದಲ್ಲಿಡಿ. ಮಳೆನೀರು ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಹೋಗುವಂತಿರಲಿ. ಮಳೆನೀರು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂತಿರಲಿ. ಟಿವಿಯನ್ನು, ಕಂಪ್ಯೂಟರ್ನ್ನು ಈಶಾನ್ಯದಲ್ಲಿಡಬೇಡಿರಿ. ಟಿವಿ, ಕಂಪ್ಯೂಟರ್ನ್ನು ನೈವೇದ್ಯದಲ್ಲಿಡಬೇಡಿರಿ. ಮಾಲೀಕರು ಆಫೀಸಿನಲ್ಲಿ ಕೂಡುವ ಸೀಟಿನ, ಕುರ್ಚಿಯ ಹಿಂದೆ ಗೋಡೆ ಇದ್ದರೆ ಉತ್ತಮ. ವಾಯುವ್ಯದಲ್ಲಿ ಮಲಗುವ ಕೋಣೆ ಒಪ್ಪಿಕೊಳ್ಳಬಹುದು. ಆದರೆ ಅತಿಥಿಗಳಿಗೆ ಅಥವಾ ಹೆಣ್ಣು ಮಕ್ಕಳಿಗಾದರೆ ಮಾತ್ರ. ಉತ್ತರಕ್ಕೆ ತಲೆ ಹಾಕಿ ಯಾರೂ ಮಲಗಬಾರದು. ಮಲಗುವ ಕೋಣೆಗೆ ನೀಲಿ ಬಣ್ಣ ಬಡಿಯಬಹುದು. ಟಿವಿ, ಕಂಪ್ಯೂಟರ್ನ್ನು ಆಗ್ನೇಯದಲ್ಲಿಡಿ. ಆಫೀಸಿನಲ್ಲಿ ಮಾಲೀಕರು ಉಪಯೋಗಿಸುವ ಟೇಬಲ್ ಆಯತಾಕಾರ ಇಲ್ಲವೇ ಸಮತಾಕಾರದಲ್ಲಿರಲಿ. ಮನೆಯಲ್ಲಿ ಧಾನ್ಯಗಳನ್ನು, ತರಕಾರಿ ಕಾಳುಗಳನ್ನು ವಾಯುವ್ಯದ ಕೋಣೆಯಲ್ಲಿ ಸಂಗ್ರಹಿಸಿಡುವುದು. ಮನೆಯ ಬೆಡ್ರೂಮ್ ಆಗ್ನೇಯಕ್ಕೆ ಮಾಡಬಾರದು ಎಂದು ತಂತ್ರಜ್ಞರ, ವಾಸ್ತುಶಾಸ್ತ್ರಜ್ಞರ ಅಭಿಪ್ರಾಯ. ಸ್ಟಡಿ ರೂಮ್ಗೆ ಹಸಿರು ಬಣ್ಣ ಬಳಿಯಬಹುದು. ಆಫೀಸಿನ ಮಧ್ಯಭಾಗ ಖಾಲಿ ಇದ್ದರೆ ಉತ್ತಮ. ಹೆಚ್ಚಿನ ಜಾಗ ಕೊಳ್ಳುವಾಗ ಈಶಾನ್ಯ, ಉತ್ತರ, ಪೂರ್ವಕ್ಕೆ ಹೊಂದಿಕೊಂಡಿದ್ದ ಜಾಗ ಖರೀದಿಸಿ. ಹೆಚ್ಚಿನ ಜಾಗ ಕೊಳ್ಳುವಾಗ ದಕ್ಷಿಣ ಅಥವಾ ಪಶ್ಚಿಮಕ್ಕೆ ಹೊಂದಿಕೊಂಡಿದ್ದ ಜಾಗ ಖರೀದಿಸಬೇಡಿ. ಮಕ್ಕಳ ಕೋಣೆಯು ಉತ್ತರ ಅಥವಾ ಪಶ್ಚಿಮಕ್ಕಿರಲಿ. ಆದರೆ ಮಕ್ಕಳು ಪೂರ್ವಕ್ಕೆ ಮುಖ ಮಾಡಿ ಮಲಗಲಿ. ಓದುವಾಗ ಪೂರ್ವಕ್ಕೆ ಮುಖ ಮಾಡಿ ಮಕ್ಕಳು ಓದಬೇಕು. ಮಕ್ಕಳ ಕೋಣೆಯಲ್ಲಿ ಓದುವ ಟೇಬಲ್, ಕುರ್ಚಿ ಎಲ್ಲ ಉತ್ತರ ಅಥವಾ ಕೋಣೆಯ ಪೂರ್ವಕ್ಕಿರಲಿ. ದೇವರ ಕೋಣೆಗೆ ಹಳದಿ ಬಣ್ಣ ಬಳಿಯಬಹುದು. ಮನೆಯ ಮಧ್ಯಭಾಗ ಅಥವಾ ಕೋಣೆಯ ಮಧ್ಯಭಾಗ ಖಾಲಿ ಇಡಿ. ಅಂದರೆ ಭಾರವಾದ ವಸ್ತುಗಳನ್ನು ಇಡಬೇಡಿರಿ. ಏಣಿಯನ್ನು ನಿರ್ಮಿಸುವಾಗ ಏಣಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುವಂತಿದ್ದರೆ ಉತ್ತಮ. ಏಣಿಯು ಉತ್ತರದಿಂದ ದಕ್ಷಿಣಕ್ಕಿದ್ದರೂ ಉತ್ತಮ. ಏಣಿಯನ್ನು ನಿರ್ಮಿಸುವಾಗ ಏಣಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತುವಂತಿದ್ದರೆ ಉತ್ತಮ. ಏಣಿಯು ಉತ್ತರದಿಂದ ದಕ್ಷಿಣಕ್ಕಿದ್ದರೂ ಉತ್ತಮ. ಮನೆಯ ಮುಂದೆ ಈಶಾನ್ಯದಲ್ಲಿ ಕನಿಷ್ಠವೆಂದರೂ ಒಂದು ತುಳಸಿ ಗಿಡ ಇರಲಿ. ಜಾಗದ ಮಧ್ಯಭಾಗ ಖಾಲಿ ಇದ್ದರೆ ಉತ್ತಮ. ಅಂದರೆ ಅಲ್ಲಿ ಭಾರವಾದ ವಸ್ತುಗಳನ್ನು ಇಡಬೇಡಿರಿ. ಏಣಿಯು ಕೆಳಮನೆಯಿಂದ ಮೇಲಿನ ಮನೆಗೆ ಹೋಗುವಾಗ ಕ್ಲಾಕ್ವೈಸ್ನಲ್ಲಿರಲಿ. ಮನೆಯಲ್ಲಿ ಇರುವ ತುಳಸಿ ಗಿಡ 1.5 ಮೀಟರ್ಗಿಂತ ಕಡಿಮೆ ಇದ್ದರೆ ಉತ್ತಮ. ಉತ್ತರದಿಂದ ಪೂರ್ವಕ್ಕೆ ನೀರು ಹರಿದು ಹೋಗುತ್ತಿದ್ದರೆ ಉತ್ತಮ. ಮನೆಯ ಮಧ್ಯಭಾಗದಲ್ಲಿ ಪಿಲ್ಲರ್, ಕಂಬಗಳು, ಭಾರವಾದ ವಸ್ತುಗಳು ಬರದಿರಲಿ. ಮನೆಯ ಉತ್ತರ ಭಾಗ ಮುಚ್ಚಲ್ಪಟ್ಟಿದ್ದರೆ ಆ ಮನೆಯ ಸಂಪತ್ತು ಮುಚ್ಚಲ್ಪಡುತ್ತದೆ, ಅಂದರೆ ನಷ್ಟವಾಗುತ್ತದೆ. ಭಾರವಾದ ಗಿಡಗಳು, ದೊಡ್ಡ ಮರಗಳು ದಕ್ಷಿಣ ಅಥವಾ ಪಶ್ಚಿಮಕ್ಕಿರಲಿ. ಏಣಿ, ಮನೆಯ ಮೆಟ್ಟಿಲುಗಳು ಮನೆಯ ದಕ್ಷಿಣ, ಪಶ್ಚಿಮ, ನೈಋತ್ಯ ದಿಕ್ಕುಗಳಿಗೆ ಮುಖ ಮಾಡಿರಲಿ.
ಕುಡಿಯುವ ನೀರು ಅಡಿಗೆ ಮನೆಯ ಈಶಾನ್ಯದಲ್ಲಿ ಡ್ರಮ್ನಲ್ಲಿಡಿ. ಏಣಿ ಹಾಗೂ ಮೆಟ್ಟಿಲು ಸಾಧ್ಯವಾದಷ್ಟು ಈಶಾನ್ಯ, ಉತ್ತರ, ಪೂರ್ವ ದಿಕ್ಕುಗಳಿಗೆ ಇರದಿರಲಿ. ಮನೆಯ ಪೂರ್ವ ಹಾಗೂ ಉತ್ತರದಲ್ಲಿ ದೊಡ್ಡ ಮರ ನೆಡಬೇಡಿರಿ. ಚಿಕ್ಕ ಪುಟ್ಟ ಗಿಡಗಳನ್ನು ಮಾತ್ರ ನೆಡಬಹುದು. ಈಶಾನ್ಯ ಭಾಗದ ಅಧಿಪತಿ ಈಶ ಅಂದರೆ ದೇವರು. ಆದ್ದರಿಂದ ಎಂದಿಗೂ ಮನೆಯ ಈಶಾನ್ಯ ಭಾಗ ಅಶುಚಿಯಾಗಬಾರದು. ಏಣಿಯಲ್ಲಿರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಭೂಮಿಗೆ ತಾಗುವ ಏಣಿಯ ಮೆಟ್ಟಿಲು ಸೇರಿ ಉತ್ತಮ. ಅಡಿಗೆ ಮನೆಯಲ್ಲಿ ಕುಡಿಯುವ ನೀರನ್ನು ಇಡುವಾಗ ಅಡಿಗೆ ಮನೆಯ ಈಶಾನ್ಯದಲ್ಲಿಡಿ. ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ, ಶಾಂತತೆ, ಸುಖವನ್ನು ನೀಡುವ ಪೂರ್ವ ದಿಕ್ಕು ಆರೋಗ್ಯವನ್ನು ನೀಡುತ್ತದೆ. ಏಣಿಯಲ್ಲಿರುವ ಮೆಟ್ಟಿಲುಗಳು ಬೆಸ ಸಂಖ್ಯೆಯಲ್ಲಿದ್ದರೆ ಭೂಮಿಗೆ ತಾಗುವ ಏಣಿಯ ಮೆಟ್ಟಿಲು ಸೇರಿ ಉತ್ತಮ. ಅಡಿಗೆ ಮನೆಯಲ್ಲಿ ಕುಡಿಯುವ ನೀರನ್ನು ಇಡುವಾಗ ಅಡಿಗೆ ಮನೆಯ ಈಶಾನ್ಯದಲ್ಲಿಡಿ. ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ, ಶಾಂತತೆ, ಸುಖವನ್ನು ನೀಡುವ ಪೂರ್ವ ದಿಕ್ಕು ಆರೋಗ್ಯವನ್ನು ನೀಡುತ್ತದೆ. ಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಟಾಯ್ಲೆಟ್ ಅನ್ನು ವಾಯುವ್ಯ, ಮನೆಯ ವಾಯುವ್ಯ ಅಥವಾ ರೂಮ್ನ ವಾಯುವ್ಯಕ್ಕೆ ನಿರ್ಮಿಸಬಹುದು. ಡ್ರೆಸ್ಸಿಂಗ್ ರೂಮ್ನಲ್ಲಿ ಕನ್ನಡಿ ಇಡುವಾಗ ಪೂರ್ವ ಅಥವಾ ಉತ್ತರದ ಗೋಡೆಗೆ ಇರಲಿ. ದುಡ್ಡು ಇಡುವ ಕಾಡಿಗೆ ಕ್ಯಾಶ್ ಬಾಕ್ಸ್ ಉತ್ತರದ ಕಡೆಗಿನ ರೂಮಿನಲ್ಲಿ ಇರಲಿ. ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವುದು ಉತ್ತಮ. ಊಟ ಮಾಡುವಾಗ ಆಗ್ನೇಯಕ್ಕೆ ಎಲೆ, ತಟ್ಟೆ ಹಾಕಿರಿ. ಟಾಯ್ಲೆಟ್ ಅನ್ನು ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ನಿರ್ಮಿಸಬಾರದು. ಟಾಯ್ಲೆಟ್ ಅನ್ನು ಯಾವ ಕಾರಣಕ್ಕೂ ಉತ್ತರ ಹಾಗೂ ಪೂರ್ವದಲ್ಲಿ ನಿರ್ಮಿಸಬೇಡಿರಿ. ಸ್ನಾನಗೃಹ ಪೂರ್ವದಲ್ಲಿದ್ದರೆ ಉತ್ತಮ. ಪೀಠೋಪಕರಣಗಳು ಉತ್ತರದ ಗೋಡೆಗೆ ತಾಗದಂತೆ ಇಡಿ. ಜಾಗದ ಈಶಾನ್ಯ, ಪೂರ್ವ ದಿಕ್ಕುಗಳಿಗೆ ತುಳಸಿ ಗಿಡ ನೆಡಬಹುದು. ಉತ್ತರಕ್ಕೂ ನೆಡಬಹುದು. ಪರ್ವತ, ಗಿರಿಶಿಖರಗಳ ಫೋಟೋ ದಕ್ಷಿಣ ಹಾಗೂ ಪಶ್ಚಿಮದ ಗೋಡೆಗೆ ತೂಗು ಹಾಕಿ. ಆವರಣದ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ. ಮನೆಯ ಆವರಣ ಗೋಡೆಯ ಕಾಂಪೌಂಡ್ ಮುಖ್ಯದ್ವಾರ ಯಾವುದೇ ದಿಕ್ಕಿಗೆ ಇದ್ದರೂ ಕೂಡ ಆ ದ್ವಾರದ 2 ಕಂಬಗಳ ಮೇಲೆ ಮೇಲಿನಿಂದ 6 ಅಂಗುಲವನ್ನು ಬಿಟ್ಟು ಕೆಳಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಗಳನ್ನು ಚಿತ್ರದಲ್ಲಿರುವಂತೆ ಸ್ಥಾಪಿಸಬೇಕು. ಇದು ಅತ್ಯಂತ ಸರಳ ಉಪಾಯ. ಈ ದಿನಗಳಲ್ಲಿ ಸ್ವಸ್ತಿಕ್ ಚಿಹ್ನೆ ಇರುವ ಟೈಲ್ಸ್ಗಳು ಮಾರುಕಟ್ಟೆಯಲ್ಲಿ ಸುಲಭ ಬೆಲೆಗೆ ದೊರೆಯುತ್ತವೆ. ಆದರೆ ಸ್ವಸ್ತಿಕದ ಭುಜಗಳು 4 ಕಡೆಗೆ ಸಮನಾಗಿ ಇರಬೇಕು. ಅಂದರೆ ಅವುಗಳ ಉದ್ದ ಅಗಲ ಒಂದೇ ರೀತಿಯಾಗಿರಬೇಕು. ಮನೆಗಳಲ್ಲಿ ಫಲ ಬಿಡುವ ಅಥವಾ ಹಾಲು ಸುರಿಸುವ ಮತ್ತು ಮುಳ್ಳುಗಳಿರುವ ವೃಕ್ಷಗಳು ಬೇಡ. ಮನೆಯೊಳಗೆ ಮುಳ್ಳಿನ ಗಿಡಗಳಾದ ಗುಲಾಬಿ, ಪಾಪಾಸುಕಳ್ಳಿ ಮೊದಲಾದವುಗಳನ್ನು ಹಾಗೂ ಸೀತಾಫಲ, ಮಾವು ಇತ್ಯಾದಿ ಗಿಡಗಳನ್ನು ಬೆಳೆಸುವುದರಿಂದ ಅಶುಭ ಫಲ ಆಗುತ್ತದೆ. ಆದ್ದರಿಂದ ಇಂಥ ಗಿಡಗಳು ಮನೆಯಲ್ಲಿದ್ದರೆ ತಕ್ಷಣ ಅವುಗಳನ್ನು ನಿವಾರಿಸಬೇಕು. ಆದರೆ ಮನೆಯ ಮುಖ್ಯ ದ್ವಾರದ ಮುಂದೆ ತುಳಸಿ, ಬಾಳೆ ಅಥವಾ ಮನೆಯೊಳಗೆ ದಾಳಿಂಬೆ ಗಿಡಗಳನ್ನು ಬೆಳೆಸಬಹುದು. ಸದಾ ಈಶಾನ್ಯ, ಉತ್ತರ, ಪೂರ್ವದಲ್ಲಿ ಲಘುವಾದ ಗಿಡಗಳನ್ನು ಹಾಗೂ ನೈಋತ್ಯ ಕೋನದಲ್ಲಿ ದೊಡ್ಡ ಗಿಡಗಳನ್ನು ಬೆಳೆಸಬೇಕು. ಶಯನದ ಕೋಣೆಯಲ್ಲಿ ಪೂಜಾ ಸ್ಥಳ ಬೇಡ. ದಂಪತಿಯ ಶಯನದ ಕೋಣೆಯಲ್ಲಿ ಎಂದಿಗೂ ಮುಖ್ಯ ಪೂಜಾ ಸ್ಥಾನದ ವ್ಯವಸ್ಥೆ ಇರಕೂಡದು, ಅನ್ಯಥಾ ಹಾನಿಯಾಗುತ್ತದೆ. ಇದರಲ್ಲಿ ಶಯನ ಮಾಡುವ ಆರೋಗ್ಯ ಸಂಬಂಧಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ವಾಲ್ ಕ್ಲಾಕ್, ಗೋಡೆ ಗಡಿಯಾರ, ಅಲಾರಂ ಹಾಗೂ ಕ್ಯಾಲೆಂಡರ್ಗಳನ್ನು ದಕ್ಷಿಣ ಪಶ್ಚಿಮ, ನೈಋತ್ಯ ಹಾಗೂ ದಕ್ಷಿಣ ಪೂರ್ವ, ಆಗ್ನೇಯ ದಿಕ್ಕುಗಳಲ್ಲಿ ಹಾಕಲೇಬಾರದು. ಇದರಿಂದ ನಿಮ್ಮ ಜೀವನದ ಸಮಯ ಹಾಳಾಗುತ್ತದೆ. ಬಾಗಿಲ ಮೇಲೂ ಹಾಕದಿರಿ. ಯಾವಾಗಲೂ ನಡೆಯುತ್ತಲೇ ಇರಬೇಕು. ಮನೆಯಲ್ಲಿ ಒಣಗಿದ ಗಿಡಗಳನ್ನು ಇಡಬಾರದು. ಮನೆ ಅಥವಾ ನಿವೇಶನದ ಒಳಗೆ ಪ್ರಾಕೃತಿಕವಾದ ಅಥವಾ ಕೃತ್ರಿಮವಾದ ಒಣಗಿಡಗಳನ್ನು ಅಲಂಕಾರಕ್ಕಾಗಿ ಇಡಬಾರದು. ಇದು ಶುಷ್ಕತೆಯ ಸಂಕೇತವಾಗಿದ್ದು ಅದರ ಪರಿಣಾಮ ಕೂಡ ಹಾಗೆಯೇ ಇರುತ್ತದೆ. ಅಂದರೆ ಒಣಗಿಡಗಳು ಮನೆಯ ನಿವಾಸಿಗಳ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕೂಡ ಒಣಗಿಸಲು ಸಹಾಯಕವಾಗುತ್ತವೆ. ಆದ್ದರಿಂದ ಈ ಅಶುಭ ಫಲದಿಂದ ರಕ್ಷಣೆ ಪಡೆಯಲು ಮನೆಯಲ್ಲಿ ಇಂಥ ಗಿಡಗಳು ಅಥವಾ ಅನ್ಯ ಪದಾರ್ಥಗಳಿದ್ದರೆ ತಕ್ಷಣ ಅವುಗಳನ್ನು ನಿವಾರಿಸಬೇಕು. ನೀರಿನ ನಲ್ಲಿಯು ಪೂರ್ವ ಮುಖವಾಗಿರಬೇಕು. ಮನೆಯೊಳಗೆ ಪ್ರವೇಶಿಸುವ ನೀರಿನ ಮೂಲ ಕೊಳವೆ ಮತ್ತು ಜತ್ತಿನ ಮೇಲೆ ಇರಿಸಿದ ನೀರಿನ ಟ್ಯಾಂಕ್ಗೆ ಹೋಗುವ ಕೊಳವೆ ಮತ್ತು ಅಲ್ಲಿಂದ ಜಲಪ್ರವಾಹ ಆಗುವ ಮೊದಲ ನಲ್ಲಿಯ ಪೂರ್ವಾಭಿಮುಖವಾಗಿರಬೇಕು. ಮನೆಯ ಎಲ್ಲಾ ನಲ್ಲಿಗಳು ಪೂರ್ವಾಭಿಮುಖವಾಗಿರುವಂತೆ ವ್ಯವಸ್ಥೆ ಮಾಡುವುದು ತುಂಬಾ ಉತ್ತಮ. ಮನೆಯ ನೀರಿನ ಟ್ಯಾಂಕ್ನಲ್ಲಿ ಮೀನುಗಳನ್ನು ಹಾಕಬೇಕು. ಮನೆಯಲ್ಲಿರುವ ನೀರಿನ ಮೂಲಗಳಾದ ಭೂಮಿಗತ ಅಥವಾ ಭೂಮಿಯ ಮೇಲಿರುವ ನೀರಿನ ಟ್ಯಾಂಕ್ ಅಥವಾ ಟ್ಯೂಬ್ವೆಲ್ ಮುಂತಾದವುಗಳಲ್ಲಿ 4 ಬಂಗಾರ ಅಥವಾ ಕೆಂಪು ವರ್ಣದ ಮೀನುಗಳನ್ನು ಮತ್ತು 1 ಕಪ್ಪು ವರ್ಣದ ಮೀನನ್ನು ಹಾಕಬೇಕು. ಒಂದು ವೇಳೆ ಟ್ಯಾಂಕ್ ದೊಡ್ಡದಾಗಿ ಇದ್ದರೆ 8 ಬಂಗಾರ ಅಥವಾ ಕೆಂಪು ವರ್ಣದ ಮತ್ತು 1 ಕಪ್ಪು ವರ್ಣದ ಮೀನನ್ನು ಹಾಕಬೇಕು.
ಮನೆಯ ಬ್ರಹ್ಮಕ್ಷೇತ್ರದಲ್ಲಿ ಯಂತ್ರ ಮನೆಯ ನಿವೇಶನದ ಬ್ರಹ್ಮಸ್ಥಳದಲ್ಲಿ ಅಥವಾ ನಿರ್ಮಾಣದ ಕಟ್ಟಡದ ಬ್ರಹ್ಮಸ್ಥಳದಲ್ಲಿ ಪಿರಮಿಡ್ ಯಂತ್ರ ಅಥವಾ ಸ್ವಸ್ತಿಕ್ ಯಂತ್ರವನ್ನು ಭೂಮಿಯಲ್ಲಿ ಹುದುಗಿಸಿಡಬೇಕು. ಒಂದು ವೇಳೆ ಸ್ವಸ್ತಿಕ್ ಯಂತ್ರವನ್ನು ಹುದುಗಿಸಿಡುವುದಾದರೆ ಅಂಥ ಸ್ಥಳ ಪವಿತ್ರ ಮತ್ತು ಶುದ್ಧವಾಗಿರಬೇಕು ಹಾಗೂ ಯಂತ್ರ ಹುದುಗಿಸಿಟ್ಟ ಸ್ಥಳದ ಮೇಲಿನಿಂದ ತಿರುಗಾಡಬಾರದು. ಮನೆಯ ಮುಖ್ಯ ದ್ವಾರದ ಮೇಲೆ ಗಣಪತಿಯ ಚಿತ್ರ, ಮನೆಯ ಮುಖ್ಯ ಪ್ರವೇಶದ್ವಾರದ ಮೇಲೆ ಗಣಪತಿ ಬಲಮುರಿ ಗಣೇಶನ ಚಿತ್ರ ಅಥವಾ ಮೂರ್ತಿಯನ್ನು ಸ್ಥಾಪಿಸಬೇಕು. ಇದರಿಂದ ಶುಭಫಲ ಪ್ರಾಪ್ತಿ ಆಗುತ್ತದೆ. ಲಿಂಟಲ್ ಗಣಪತಿಯ ಚಿತ್ರವನ್ನು ಅಥವಾ ಮೂರ್ತಿಯನ್ನು ಮುಖ್ಯದ್ವಾರದ ಚೌಕಟ್ಟಿನ ಮೇಲಿನ ಮತ್ತು ಒಳಗಿನ 2 ಗೋಡೆಗಳಿಗೆ ಅಂಟಿಸಬೇಕು. ಸಾಮಾನ್ಯವಾಗಿ ಎಲ್ಲರೂ ದೇವರ ಚಿತ್ರವನ್ನು ಮನೆಯ ಹೊರಭಾಗದಲ್ಲಿ ಅಂಟಿಸುವ ವಾಡಿಕೆಯಿದೆ. ಇದು ಆಗುಂತಕರಿಗೆ ಶುಭವಾಗುತ್ತದೆ. ಆದರೆ ದೇವರ ಬೆನ್ನು ಭಾಗ ಮನೆಯ ಕಡೆಗೆ ಒಳಗೆ ಇರುವುದರಿಂದ ಮನೆಯ ನಿವಾಸಿಗಳಿಗೆ ಯಜಮಾನಿಗೆ ಶುಭವಾಗುವುದಿಲ್ಲ. ಮುಖ್ಯ ದ್ವಾರದ ಮೇಲೆ ಕುದುರೆಯ ಲಾಳ, ಮನೆಯ ಮುಖ್ಯ ದ್ವಾರದ ಮೇಲೆ ಕುದುರೆಯ ನಾಲವನ್ನು ಕೂಡಿಸುವುದು ಶುಭ ಫಲದಾಯಕ. ನಾಲು ಅತ್ಯಂತ ಹಳೆಯದು ಅಥವಾ ಕಪ್ಪು ಕುದುರೆಯಾಗಿದ್ದರೆ ತುಂಬಾ ಉತ್ತಮ. ಕುದುರೆ ನಾಲವನ್ನು ಬಾಗಿಲ ಚೌಕಟ್ಟಿನ ಮೇಲೆ ಚಿತ್ರದಲ್ಲಿ ತೋರಿಸುವಂತೆ ಸ್ಥಾಪಿಸಬೇಕು. ಇದನ್ನು ಕೆಲವರು ವ್ಯತಿರಿಕ್ತವಾಗಿ ಸ್ಥಾಪಿಸುತ್ತಾರೆ, ಆದರೆ ಅದು ಸರಿಯಲ್ಲ. ಮನೆಯ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಅಕ್ಟೇರಿಯಂ, ಮನೆಯ ಮುಖ್ಯ ಪ್ರವೇಶ ದ್ವಾರದ ಒಳಗೆ ಎಡಭಾಗದಲ್ಲಿ ಮೀನಿನ ಅಕ್ಟೇರಿಯಂ ಸ್ಥಾಪಿಸುವುದು ಶುಭದಾಯಕ. ಚೈನಾ ದೇಶದಲ್ಲಿ ಈ ಪದ್ಧತಿ ಹೆಚ್ಚು ಪ್ರಚಲಿತದಲ್ಲಿದ್ದು ಇದನ್ನು ಅತ್ಯಂತ ಶುಭದಾಯಕವೆಂದು ಭಾವಿಸುತ್ತಾರೆ. ಅಕ್ಟೇರಿಯಂ ಅನ್ನು ಸ್ಥಾಪಿಸುವಾಗ ಅದು ನಿರ್ಮಾಣ ಅಥವಾ ಮನೆಯ ಆಗ್ನೇಯ ಅಥವಾ ನೈಋತ್ಯ ಕೋನದಲ್ಲಿ ಬರದಂತೆ ಎಚ್ಚರ ವಹಿಸಬೇಕು. ಡ್ರಾಯಿಂಗ್ ರೂಮಿನಲ್ಲಿ ಬಾಗಿಲೆದುರಿಗೆ ಸೋಫಾ ಇಡಬಾರದು. ಮನೆಯ ಡ್ರಾಯಿಂಗ್ ರೂಮಿನ ಯಾವುದೇ ಬಾಗಿಲಿನ ಎದುರಿನಲ್ಲಿ ಸೋಫಾ, ದಿವಾನ ಅಥವಾ ಯಾವುದೇ ಪ್ರಕಾರದ ಆಸನಗಳನ್ನು ಇಡಬಾರದು. ಒಂದು ವೇಳೆ ಬಾಗಿಲಿನ ಎದುರಿಗೆ ಬರದಂತಿದ್ದರೆ ಕೂಡುವ ಯಾವುದೇ ಆಸನಗಳನ್ನು ನೈಋತ್ಯ ಕೋನದಲ್ಲಿ ಸ್ಥಾಪಿಸುವುದು ಸೂಕ್ತವಾಗುತ್ತದೆ. ಮುಖ್ಯ ಪ್ರವೇಶ ದ್ವಾರದ ಎದುರಿನ ಗೋಡೆಯ ಮೇಲೆ ಹಡಗಿನ ಚಿತ್ರವನ್ನು ಅಂಟಿಸಬೇಕು ಅಥವಾ ಹಡಗಿನ ಪ್ರತಿಕೃತಿಯನ್ನು ಸ್ಥಾಪಿಸಬೇಕು. ಹಡಗು ಮನೆಯೊಳಗೆ ಪಯಣಿಸುವ ಸ್ಥಿತಿಯಲ್ಲಿರಬೇಕು. ಹಡಗು ಮನೆಯಿಂದ ಹೊರಗೆ ಪಯಣಿಸುತ್ತಿರುವಂತೆ ಎಂದು ಚಿತ್ರ ಅಥವಾ ಪ್ರತಿಕೃತಿಯನ್ನು ಸ್ಥಾಪಿಸಬಾರದು, ಅನ್ಯಥಾ ಇದು ಹಾನಿಕಾರಕವೆಂದು ಸಿದ್ಧವಾಗುತ್ತದೆ. ಹಡಗಿನಲ್ಲಿ ಕೆಲವು ನಾಣ್ಯ ಅಥವಾ ದನದ ಸಂಕೇತವಿರುವ ಪದಾರ್ಥಗಳನ್ನು ಇಡಬಹುದು. ಈಶಾನ್ಯ ಕೋನದಲ್ಲಿ ಜಲಸ್ರೋತದ ಚಿತ್ರ, ಮನೆಯ ಈಶಾನ್ಯ ಕೋನದ ಭಾಗದಲ್ಲಿ ನದಿ, ಸಮುದ್ರ, ಬಾವಿ ಮೊದಲಾದ ನೀರಿನ ಸ್ತೋತ್ರದ ಚಿತ್ರಗಳನ್ನು ಅಂಟಿಸುವುದು ಲಾಭದಾಯಕ. ಆದರೆ ಇಂಥ ಚಿತ್ರಗಳಲ್ಲಿ ಗಿರಿ, ಶಿಖರ, ಭವನ ಮತ್ತು ಯಾವುದೇ ಭಾರ ಸೂಚಕವಾದ ವಸ್ತುಗಳಿರಕೂಡದು, ಅನ್ಯಥಾ ಹಾನಿಕಾರಕವಾಗುತ್ತದೆ. ಆಗ್ನೇಯದಲ್ಲಿ ಕೆಂಪು ವರ್ಣದ ಪುಷ್ಪ, ಮನೆಯ ಆಗ್ನೇಯ ಕೋನದಲ್ಲಿ ಕೆಂಪು ವರ್ಣದ ಪುಷ್ಪ ಬಿಡುವ ಗಿಡವನ್ನು ಕುಂಡದಲ್ಲಿ ಇರಿಸಬೇಕು ಅಥವಾ ಅಲ್ಲಿ ಗೋಡೆಗೆ ಕೆಂಪು ವರ್ಣದ ಪುಷ್ಪಗಳಿರುವ ಚಿತ್ರ ಅಂಟಿಸಬೇಕು. ಈ ಕೋನದಲ್ಲಿ ಹೋಮ ಕುಂಡದ ಚಿತ್ರವನ್ನು ಕೂಟ ಅಂಟಿಸಬಹುದು. ನೈಋತ್ಯ ಕೋನದಲ್ಲಿ ಬೆಟ್ಟಗಳ ಚಿತ್ರ, ಮನೆಯ ನೈಋತ್ಯ ಕೋನದಲ್ಲಿ ಬೆಟ್ಟಗಳು ಇರುವ ಚಿತ್ರವನ್ನು ಗೋಡೆಗೆ ಅಂಟಿಸಬೇಕು. ಆದರೆ ಬೆಟ್ಟಗಳ ಮೇಲೆ ಹಿಮಪಾತವಿರಬಾರದು ಮತ್ತು ಬೆಟ್ಟಗಳ ಅಡಿಯಲ್ಲಿ ನೀರು ಹರಿಯುವ ದೃಶ್ಯ, ಬಾವಿ, ಕೆರೆ ಮುಂತಾದ ನೀರಿನ ಸ್ರೋತಗಳಿರಕೂಡದು. ಈ ಚಿತ್ರವನ್ನು ನೈಋತ್ಯದಲ್ಲಿ ಲಿಂಟಲ್ ಲೆವೆಲ್ನ ಮೇಲೆ ಕೋನದಲ್ಲಿ ಗೋಡೆಯ 2 ಭಾಗಗಳಲ್ಲಿ ಕನಿಷ್ಠ 2 ಅಡಿ ಚಿತ್ರ ಬರುವಂತೆ ಅಂಟಿಸಬೇಕು. ಚಿತ್ರ ಗಮನಿಸಿ, ಸ್ವಲ್ಪ ಹೆಚ್ಚಿದ್ದರೆ ಇನ್ನೂ ಉತ್ತಮ. ಬೆಟ್ಟದ ತುದಿಗಳು ಕೂಡ ಚೂಪಾಗಿ ಇರಬೇಕು. ಡ್ರಾಯಿಂಗ್ ರೂಮಿನಲ್ಲಿ ಅಕ್ಟೇರಿಯಂ, ಮನೆಯಲ್ಲಿ ಡ್ರಾಯಿಂಗ್ ರೂಮಿನಲ್ಲಿ ಕೂಡ ಬಾಗಿಲಿನ ಎಡಭಾಗದಲ್ಲಿ ಅಥವಾ ಈಶಾನ್ಯ ಕೋನದ ಸಮೀಪದಲ್ಲಿ ಮೀನುಗಳ ಅಕ್ಟೇರಿಯಂ ಸ್ಥಾಪಿಸಬಹುದು. ಈ ಅಕ್ಟೇರಿಯಂ ಅನ್ನು ಈಶಾನ್ಯ ಕೋನದಲ್ಲಿ ಯಾವುದಾದರೂ ಟೇಬಲ್ ಮೇಲೆ ಅಥವಾ ಉತ್ತರದ ಸ್ಥಾನದಲ್ಲಿ ಇಡಬೇಕು. ಇದು ಕೋಣೆಯ ನೈಋತ್ಯ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಬರದಂತೆ ಎಚ್ಚರ ವಹಿಸಬೇಕು. ಮನೆಯ ಯಜಮಾನ ಅಥವಾ ಹಿರಿಯನ ಮಲಗುವ ಕೋಣೆ ಸದಾ ನೈಋತ್ಯ ಕೋನದಲ್ಲಿರುವುದು ಉತ್ತಮ. ಇದರ ಫಲವಾಗಿ ಮನೆಯ ಕಿರಿಯ ಸದಸ್ಯರಿಂದ ಹಿರಿಯನಿಗೆ ಮಾನಸನ್ಮಾನ ಮತ್ತು ಗೌರವ ಹೆಚ್ಚು ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ಇದು ಸಂಭವವಾಗದಿದ್ದರೆ ಯಾವುದೇ ಕೋಣೆಯಲ್ಲಿ ನೈಋತ್ಯ ಭಾಗದಲ್ಲಿ ಶಯನ ಮಾಡಬೇಕು. ಒಂದು ವೇಳೆ ಮನೆ ಬಹು ಮಹಡಿಯದಾಗಿದ್ದರೆ ಕೊನೆಯ ಮೇಲಿನ ಮಹಡಿಯಲ್ಲಿ ನೈಋತ್ಯ ಕೋನದಲ್ಲಿರುವ ಶಯನದ ಕೋಣೆಯಲ್ಲೇ ಶಯನ ಮಾಡಬೇಕು. ದಕ್ಷಿಣ ದಿಕ್ಕಿಗೆ ಶಿರ ಮಾಡಿ ಮಲಗಬೇಕು. ಅನೇಕರು ಉತ್ತರಕ್ಕೆ ಶಿರ ಮಾಡಿ ಮಲಗುತ್ತಾರೆ. ಇದು ಸರಿಯಲ್ಲ, ಏಕೆಂದರೆ ಪ್ರಕೃತಿಯ ಭೂಮಿ ಚುಂಬಕೀಯ ಕ್ಷೇತ್ರ ಉತ್ತರವಿರುವಂತೆ ಮನುಷ್ಯನ ಚುಂಬಕೀಯ ಕ್ಷೇತ್ರ ಮಿದುಳು ಶಿರ. ಆದ್ದರಿಂದ 2 ಚುಂಬಕೀಯ ಕ್ಷೇತ್ರಗಳು ಒಂದೇ ಕಡೆ ಆಗುವುದರಿಂದ ಮನುಷ್ಯನ ಶರೀರದಲ್ಲಿ ರಕ್ತ ಸಂಚಲನೆ ಸೂಕ್ತ ರೀತಿಯಲ್ಲಿ ಆಗುವುದಿಲ್ಲ. ಇದಕ್ಕೆ ಕಾರಣ ಎಂದರೆ ರಕ್ತದಲ್ಲಿ ಕಬ್ಬಿನಾಂಶವಿರುವುದು. ಶಯನದ ಕೋಣೆಯಲ್ಲಿ ಟಿವಿ ಬೇಡ, ಟೆಲಿವಿಷನ್ ಕೂಡ
ಒಂದು ದರ್ಪಣದಂತೆ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಶಯನದ ಕೋಣೆಯಲ್ಲಿ ಸ್ಥಾಪಿಸುವುದರಿಂದ ಅಶುಭವಾಗುತ್ತದೆ. ಒಂದು ವೇಳೆ ಟಿವಿಯನ್ನು ಶಯನ ಕಕ್ಷದಲ್ಲಿ ಸ್ಥಾಪಿಸಿದರೂ ಕೂಡ ಅದರ ಉಪಯೋಗ ಮಾಡದಿರುವಾಗ ಅದನ್ನು ಕವರ್, ವಸ್ತ್ರ ಇತ್ಯಾದಿಗಳಿಂದ ಮರೆ ಮಾಡಬೇಕು. ಶಯನದ ಕೋಣೆಯಲ್ಲಿ ಕನ್ನಡಿ ಬೇಡ. ಶಯನದ ಕೋಣೆಯಲ್ಲಿ ಕನ್ನಡಿ, ದರ್ಪಣ ಉಪಯೋಗಿಸದಿರುವುದೇ ಉತ್ತಮ. ಒಂದು ವೇಳೆ ಶಯನದ ಕೋಣೆಯಲ್ಲಿ ದರ್ಪಣ ಸ್ಥಾಪಿಸಲು ಬಯಸಿದರೆ ವ್ಯಕ್ತಿ ಮಲಗಿದಾಗ ಆತನ ಪ್ರತಿಬಿಂಬ ಅದರಲ್ಲಿ ಕಾಣದ ವ್ಯವಸ್ಥೆ ಮಾಡಿ ಸ್ಥಾಪಿಸಬೇಕು. ಇಲ್ಲದಿದ್ದರೆ ವ್ಯಕ್ತಿಯ ಆರೋಗ್ಯ ಹದಗೆಡುತ್ತದೆ ಮತ್ತು ಮುಂಬರುವ 8-10 ವರ್ಷಗಳಲ್ಲಿ ಯಾವುದಾದರೂ ಗಂಭೀರ ರೋಗ ಜನ್ಮ ತಳೆಯುವ ಪೂರ್ಣ ಸಂಭವ ಇರುತ್ತದೆ. ಮನೆಯಲ್ಲಿ ನಗುತ್ತಿರುವ ಮಕ್ಕಳ ಚಿತ್ರ ಮನೆಯ ಶಯನದ ಕೋಣೆಯಲ್ಲಿ ಅಥವಾ ಯಾವುದೇ ಅನ್ಯ ಕೋಣೆಯಲ್ಲಿ ಚಿಕ್ಕ ಮಕ್ಕಳು ನಗುತ್ತಿರುವ ಭಾವಚಿತ್ರವನ್ನು ಗೋಡೆಗೆ ಹಾಕಬೇಕು. ಇದು ಶುಭ ಮತ್ತು ಲಾಭದಾಯಕವಾದುದು. ಒಂದು ವೇಳೆ ಮಕ್ಕಳಿರದಿದ್ದರೆ ಅಂಥವರು ನಗುತ್ತಿರುವ ಮಗುವಿನ ಕೃತ್ರಿಮ ಚಿತ್ರವನ್ನು ಹಾಕಬಹುದು. ಇದು ಕೂಡ ಸಮಾನ ಶುಭ ಫಲವನ್ನೇ ಪ್ರದಾನಿಸುತ್ತದೆ. ಶಯನದ ಕೋಣೆಯಲ್ಲಿ ಕುಡಿಯುವ ನೀರು ಇಡಬಾರದು. ಶಯನದ ಕೋಣೆಯಲ್ಲಿ ರಾತ್ರಿಯಲ್ಲಿ ಕುಡಿಯುವ ನೀರನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಇಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಉಂಟಾದರೆ ನೀರನ್ನು ಈಶಾನ್ಯ ಕೋನದಲ್ಲಿಟ್ಟು ಅದರ ಮೇಲೆ ಬಟ್ಟೆ ಹೊದಿಸಿ ಮುಚ್ಚಿಡಬೇಕು. ಶಯನದ ಕೋಣೆಯಲ್ಲಿ ವಿದ್ಯುತ್ ಬಲ್ಬ್ ವ್ಯವಸ್ಥೆ. ಶಯನದ ಕೋಣೆ ಅಥವಾ ಅನ್ಯ ಕೋಣೆ, ಪೂಜಾ ಕೋಣೆಗಳನ್ನು ಹೊರತುಪಡಿಸಿ ರಾತ್ರಿಯ ಸಮಯ 0 ಬಲ್ಬ್ ಅಥವಾ ಅನ್ಯ ಬಲ್ಬ್ ಉಪಯೋಗಿಸುವುದಿದ್ದಲ್ಲಿ ಈ ಕೆಳಗಿನಂತೆ ಉಪಯೋಗಿಸಬೇಕು. ಈಶಾನ್ಯ ಅಥವಾ ಪೂರ್ವದಲ್ಲಿ ಹಸಿರು ವರ್ಣದ ಬಲ್ಬು, ದಕ್ಷಿಣ ಅಥವಾ ಆಗ್ನೇಯದಲ್ಲಿ ಕೆಂಪು ವರ್ಣದ ಬಲ್ಬು, ನೈಋತ್ಯ ಮತ್ತು ಪಶ್ಚಿಮದಲ್ಲಿ ಹಳದಿ ವರ್ಣದ ಬಲ್ಬು, ವಾಯುವ್ಯ ಮತ್ತು ಉತ್ತರದಲ್ಲಿ ನೀಲಿ ವರ್ಣದ ಬಲ್ಬು. ಪ್ರವೇಶ ದ್ವಾರದ ಮೇಲೆ ಯಂತ್ರ. ಮನೆಯ ಮುಖ್ಯ ದ್ವಾರದ ಮೇಲೆ ಪಿರಾಮಿಡ್ ಅಥವಾ ಸ್ವಸ್ತಿಕ್ ಯಂತ್ರವನ್ನು ಸ್ಥಾಪಿಸುವುದು ಶುಭಫಲದಾಯಕ. ಸ್ವಸ್ತಿಕ್ ಯಂತ್ರವನ್ನು ಪ್ರವೇಶ ದ್ವಾರದ ಚೌಕಟ್ಟಿನ ಮೇಲೆ ಹಾಗೂ ಪಿರಾಮಿಡ್ ಯಂತ್ರವನ್ನು ಪ್ರವೇಶ ದ್ವಾರದ ಚೌಕಟ್ಟಿನ ಮೇಲೆ ಮತ್ತು ಚೌಕಟ್ಟಿನ 2 ಭಾಗಗಳಲ್ಲಿ ಚಿತ್ರ ಗಮನಿಸಿ ಸ್ಥಾಪಿಸಬಹುದು. ಮುಖ್ಯದ್ವಾರದ ಮೇಲೆ ಗಂಟೆಗಳ ತೋರಣ. ಮನೆಯ ಮುಖ್ಯದ್ವಾರಕ್ಕೆ ಚಿಕ್ಕ ಚಿಕ್ಕ ಗಂಟೆಗಳುಳ್ಳ ತೋರಣವನ್ನು ಕಟ್ಟುವುದರಿಂದ ಶುಭವಾಗುತ್ತದೆ. ಚೀನಾದ ಜನರು ಈ ಪದ್ಧತಿಯನ್ನು ಬಹುವಾಗಿ ಅನುಸರಿಸುತ್ತಾರೆ. ಮನೆಯ ಮುಖ್ಯದ್ವಾರಕ್ಕೆ ತೋರಣವನ್ನು ಕಟ್ಟುವುದು ಕೂಡ ಅತ್ಯಂತ ಶುಭವಾದುದು. ಪೂಜಾ ಕೋಣೆಯಲ್ಲಿ ಶ್ರೀ ಗಣೇಶನ ಪ್ರತಿಮೆ. ಮನೆಯ ಪೂಜಾ ಕೋಣೆಯಲ್ಲಿ ಶ್ರೀಗಣೇಶನ ಪ್ರತಿಮೆಯನ್ನು ಅವಶ್ಯ ಸ್ಥಾಪಿಸಬೇಕು. ಚಿತ್ರಪಟವನ್ನು ಕೂಡ ಸ್ಥಾಪಿಸಬಹುದು. ಶ್ರೀಗಣೇಶನ ಮುಖ ದಕ್ಷಿಣಕ್ಕೆ ಮುಖ ಮಾಡಿರಬೇಕು. ಇದರಿಂದ ಸಮಸ್ತ ವಿಘ್ನ ಬಾಧೆಗಳು ಶಾಂತವಾಗುತ್ತವೆ. ಪೂಜಾ ಕೋಣೆಯಲ್ಲಿ ಶಂಖದ ಮಹತ್ವ. ಮನೆಯ ಪೂಜಾ ಕೋಣೆಯಲ್ಲಿ ವೇದಿಕೆ ಅಥವಾ ಮಂಟಪದಲ್ಲಿ ಶಂಖವನ್ನು ಅವಶ್ಯ ಸ್ಥಾಪಿಸಬೇಕು. ಶಂಖಗಳಲ್ಲಿ ಬಲಮುರಿ ಮತ್ತು ಎಡಮುರಿ ಎಂದು 2 ಪ್ರಕಾರಗಳಿವೆ. ಅವುಗಳಲ್ಲಿ ಬಲಮುರಿ ಶಂಖ ತುಂಬಾ ಶ್ರೇಷ್ಠವಾದುದು. ಬಲಮುರಿ ಲಭ್ಯವಾಗದಿದ್ದರೆ ಎಡಮುರಿ ಶಂಖವನ್ನು ಸ್ಥಾಪಿಸಬೇಕು. 2 ಶುಭಫಲ ನೀಡುವಂತವೇ. ಮನೆಯಲ್ಲಿ ಬೊಂಬಿನ ಕೊಳಲು. ಮನೆಯ ಪೂಜಾ ಕೋಣೆಯಲ್ಲಿ ಬೊಂಬಿನಿಂದ ತಯಾರಿಸಿದ ಕೊಳಲನ್ನು ಅವಶ್ಯ ಸ್ಥಾಪಿಸಬೇಕು. ಇದನ್ನು ಸ್ಥಾಪಿಸುವಾಗ ಕೊಳಲಿನ ರಂಧ್ರ ಮನೆಯ ಛತ್ತಿನತ್ತ ಮುಖ ಮಾಡಿರಬೇಕು. ಚಿತ್ರ ಗಮನಿಸಿ, ಅಂದರೆ ನೇರವಾಗಿ ಇಡಬೇಕು. ಪೂಜಾ ಕೋಣೆಯಲ್ಲಿ ದರ್ಪಣ, ಕನ್ನಡಿ. ಪೂಜಾ ಕೋಣೆಯಲ್ಲಿ ಈಶಾನ್ಯ ಕೋನದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ 2 ದರ್ಪಣ, ಕನ್ನಡಗಳನ್ನು ಸ್ಥಾಪಿಸುವುದು ಶುಭವಾಗುತ್ತದೆ. ಇದರಿಂದ ವ್ಯಕ್ತಿಯ ಅರ್ಧಕ್ಕೆ ನಿಂತು ಹೋದ ಕಾರ್ಯ ಶೀಘ್ರದಲ್ಲಿ ಪೂರ್ಣವಾಗುವ ಸಂಭವ ಅಧಿಕವಾಗುತ್ತದೆ. ಈಶಾನ್ಯ ಕೋನದಲ್ಲಿ ವಿದ್ಯುತ್ ಬಲ್ಬ್. ಈಶಾನ್ಯ ಕೋನದಲ್ಲಿ ಸ್ಥಾಪಿಸಲಾದ 2 ದರ್ಪಣಗಳ ಮೇಲೆ ಸ್ವಲ್ಪ ಕೆಳಮುಖವಾಗಿ ಬಾಗಿದಂತೆ ಹಸಿರು ವರ್ಣದ ವಿದ್ಯುತ್ ಬಲ್ಬ್ ಅನ್ನು ಅವಶ್ಯ ವ್ಯವಸ್ಥೆ ಮಾಡಬೇಕು. ಆ ಬಲ್ಲಿನ ಪ್ರತಿಬಿಂಬ 2 ಕನ್ನಡಿಗಳಲ್ಲಿ ಕಾಣುವಂತೆ ವ್ಯವಸ್ಥೆ ಮಾಡಿರಬೇಕು. ಇದರಿಂದ ಶುಭತ್ವದ ವೃದ್ಧಿಯಾಗುತ್ತದೆ. ಪೂರ್ವಾಭಿಮುಖವಾಗಿ ಪೂಜೆ ಮಾಡಬೇಕು. ಪೂಜೆಯನ್ನು ಮಾಡುವಾಗ ಸದಾ ಪೂರ್ವಕ್ಕೆ ಮುಖ ಮಾಡಿಕೊಂಡು, ಆದರೆ ಹವನ ಹೋಮಾದಿಗಳನ್ನು ಮಾಡುವಾಗ ಪೂಜಾ ಕೋಣೆಯ ಅಥವಾ ಅನ್ಯ ಕೋಣೆಯ ಆಗ್ನೇಯ ಭಾಗದಲ್ಲಿಯೇ ಮಾಡಬೇಕು ಮತ್ತು ಇಲ್ಲಿ ಕೂಡ ಪೂರ್ವಕ್ಕೆ ಮುಖ ಮಾಡಿ ಕೂಡಬೇಕು. ವಾಸ್ತುದೋಷ ನಿವಾರಣೆಗೆ ಯಂತ್ರ ಸ್ಥಾಪನೆ. ಪೂಜಾ ಕೋಣೆಯಲ್ಲಿ ವಾಸ್ತುದೋಷ ನಾಶಕ ಯಂತ್ರ ಮತ್ತು ಸ್ವಸ್ತಿಕ ಯಂತ್ರವನ್ನು ಅವಶ್ಯ ಸ್ಥಾಪಿಸಬೇಕು. ಈ ಯಂತ್ರಗಳ ವಾಸ್ತುದೋಷವನ್ನು ತಕ್ಕಮಟ್ಟಿಗೆ ನಿವಾರಿಸುತ್ತವೆ. ನಿತ್ಯ ಇವುಗಳಿಗೆ ಪೂಜೆ ಸಲ್ಲಿಸುವುದು ಕೂಡ ಲಾಭದಾಯಕ. ಪೂಜಾ ಕೋಣೆಯಲ್ಲಿ ಹಿರಿಯರ ಭಾವಚಿತ್ರ ಬೇಡ. ಪೂಜಾ ಕೋಣೆಯಲ್ಲಿ ಹಿರಿಯರ, ಪಿತೃಗಳ, ಪೂರ್ವಜರ ಭಾವಚಿತ್ರಗಳನ್ನು ಸ್ಥಾಪಿಸಬಾರದು. ಇಂಥವರ ಚಿತ್ರಗಳನ್ನು ಮನೆಯ ಯಾವುದೇ ಕೋಣೆಯಲ್ಲಿ ದಕ್ಷಿಣದ ಗೋಡೆಗೆ ಹಾಕಬೇಕು. ಅಧ್ಯಯನದ ವಿಷಯ. ಅಧ್ಯಯನ, ವಿದ್ಯಾಭ್ಯಾಸವನ್ನು ಯಾವಾಗಲೂ ಪೂರ್ವಾಭಿಮುಖವಾಗಿ ಮಾಡಬೇಕು. ಒಂದು ವೇಳೆ ಅಧ್ಯಯನಕ್ಕಾಗಿ ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಇದ್ದರೆ ಅಲ್ಲಿ ಉತ್ತರ ಈಶಾನ್ಯ ಭಾಗದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳುವುದು ಶ್ರೇಷ್ಠ. ಒಂದು ವೇಳೆ ಹೀಗೆ ಮಾಡುವುದು ಸಂಭವವಿರದಿದ್ದರೆ
ಬೇರೆ ಯಾವುದಾದರೂ ಕೋಣೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಧ್ಯಯನ ಮಾಡಬೇಕು. ಅಡುಗೆ ಕೋಣೆಯಲ್ಲಿ ನೀರು ಮತ್ತು ಒಲೆಯ ನಡುವೆ ಹಸಿರು ಗಿಡ. ಅಡುಗೆ ಕೋಣೆಯೊಳಗೆ ಸ್ಥಾಪಿಸಿದ ಒಲೆ ಮತ್ತು ನೀರಿನ ನಡುವೆ ಸಿಂಕ್ ಅಥವಾ ಯಾವುದಾದರೂ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರು, ಒಂದು ಹಸಿರು ಗಿಡ, ಕೃತ್ರಿಮವಾದರೂ ಸರಿ, ವನ್ನು ಇಡಬೇಕು. ಇದು ಅಗ್ನಿ ಮತ್ತು ಜಲವನ್ನು ವಿಚ್ಛೇದಗೊಳಿಸುವ ಕಾರ್ಯ ಮಾಡುತ್ತದೆ. ಇದು ಲಾಭದಾಯಕವಾದುದು. ಅಡುಗೆ ಮನೆಯಲ್ಲಿರಿಸಿದ ಅಡುಗೆಯ ಪಾತ್ರೆಗಳನ್ನು ಕೂಡ ಸ್ವಚ್ಛವಾಗಿ ಇರಿಸಬೇಕು. ಒಲೆ ಕೂಡ ಸದಾ ಶುದ್ಧವಾಗಿರಬೇಕು. ಪೂಜೆಯಲ್ಲಿ ಪ್ರಾಣಪ್ರತಿಷ್ಠಿತ ಪ್ರತಿಮೆಗಳು ಬೇಡ. ಪೂಜಾ ಕೋಣೆಯಲ್ಲಿ ಎಂದಿಗೂ ಪ್ರಾಣಪ್ರತಿಷ್ಠಿತ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬಾರದು. ಪ್ರಾಣಪ್ರತಿಷ್ಠಿತ ದೇವರ ಪ್ರತಿಮೆಗಳು ಸಾರ್ವಜನಿಕ ಮಂದಿರದಲ್ಲಿರುವುದೇ ಸೂಕ್ತ. ಒಂದು ವೇಳೆ ಮನೆಯಲ್ಲಿ ಪ್ರಾಣಪ್ರತಿಷ್ಠಿತ ಪ್ರತಿಮೆಯಿದ್ದ ಅದನ್ನು ಯಾರಾದರೂ ಪಂಡಿತರ ಮೂಲಕ ವಿಧಿ ವಿಧಾನಗಳಿಂದ ತೆಗೆಸಿ ಮಂದಿರದಲ್ಲಿ ಕೊಡಬೇಕು ಅಥವಾ ಪವಿತ್ರ ನದಿಯಲ್ಲಿ ಪ್ರವಹಿಸಿ ಬಿಡಬೇಕು. ಒಂದು ವೇಳೆ ಮನೆಯವರು ಮನೆಯಲ್ಲಿರುವ ಪ್ರಾಣ ಪ್ರತಿಷ್ಠಿತ ಪ್ರತಿಮೆಗೆ ಪ್ರತಿನಿತ್ಯ ನಿಯಮಿತವಾಗಿ ಸಂಪೂರ್ಣ ಧಾರ್ಮಿಕ ನಿಯಮಗಳ ಅನುಸಾರ ಪೂಜಾರ್ಚನೆ ಮಾಡಲು ಸಮರ್ಥರಾಗಿದ್ದರೆ ಇಂಥ ದೇವ ಪ್ರತಿಮೆಯನ್ನು ಮನೆಯಲ್ಲಿರಿಸಬಹುದು. ಆದರೆ ಹೀಗೆ ಮಾಡುವುದು ಎಲ್ಲರಿಂದ ಸಂಭವವಾಗುವುದಿಲ್ಲ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಸದಾ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವುದು ಅವಶ್ಯಕ ಮತ್ತು ಶುಭಕಾರಕ. ಹೆಚ್ಚಿನ ಮನೆಗಳಲ್ಲಿ ನಲ್ಲಿಯ ದಿಕ್ಕು ಸೂಕ್ತವಾದ ದಿಕ್ಕಿನಲ್ಲಿರುವುದಿಲ್ಲ. ಒಂದು ವೇಳೆ ನಲ್ಲಿಯನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಕೂಡಿಸಿದರೆ ಜನರು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿಯೇ ಸ್ನಾನ ಮಾಡುತ್ತಾರೆ. ಇಂಥ ಸ್ಥಿತಿಯನ್ನು ನಿವಾರಿಸಿಕೊಳ್ಳಬೇಕು. ಅಂದರೆ ಬಕೆಟ್ನಲ್ಲಿ ಮೊದಲು ನೀರನ್ನು ತುಂಬಿಕೊಂಡು ಪೂರ್ವಾಭಿಮುಖರಾಗಿ ಸ್ನಾನ ಮಾಡಬೇಕು. ಮನೆಯೊಳಗೆ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಮರದ ನೆರಳು ಬೀಳದಂತೆ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ಮನೆಯ ಕಾಂಪೌಂಡಿನಲ್ಲಿ ದೊಡ್ಡ ಮರವಿದ್ದು ಅದರ ನೆರಳು ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 3 ರವರೆಗೆ ಮನೆಯ ಮೇಲೆ ಬೀಳುತ್ತಿದ್ದರೆ ಅಂಥ ಮರವನ್ನು ನಿವಾರಿಸಬೇಕು ಅಥವಾ ಸಂಭವವಿದ್ದರೆ ನೆರಳುಂಟು ಮಾಡುವ ಕೊಂಬೆಗಳನ್ನು ಮಾತ್ರ ಕತ್ತರಿಸಬೇಕು. ಮನೆಯ ಈಶಾನ್ಯ ಕೋನ ಶುದ್ಧವಾಗಿರಬೇಕು. ಮನೆಯ ಈಶಾನ್ಯ ಮತ್ತು ಮನೆಯ ಎಲ್ಲಾ ಕೋಣೆಗಳ ಈಶಾನ್ಯ ಕೋನಗಳನ್ನು ಸ್ವಚ್ಛವಾಗಿರಿಸಬೇಕು ಮತ್ತು ಅಲ್ಲಿ ಯಾವುದೇ ಭಾರವಾದ ವಸ್ತುಗಳನ್ನು ಇಡಬಾರದು. ಒಂದು ವೇಳೆ ಚಿಕ್ಕ ಮನೆ ಇದ್ದರೆ ಈಶಾನ್ಯ ಕೋನದಲ್ಲಿ ಹಗುರವಾದ ವಸ್ತುಗಳನ್ನಿಡಬೇಕು. ಮನೆಯಲ್ಲಿ ಶುಭ ಚಿಹ್ನೆಗಳು ಮನೆಯ ಮುಖ್ಯ ಮತ್ತು ಅನ್ಯ ದ್ವಾರಗಳ ಮೇಲೆ, ಹೊರಗಿನ ಭಾಗದಲ್ಲಿ ಶುಭ ಚಿಹ್ನೆಗಳಾದ ಓಂಕಾರ, ಸ್ವಸ್ತಿಕ್, ಕಲಶ ಮೊದಲಾದವುಗಳನ್ನು ನಿರ್ಮಿಸಬೇಕು ಅಥವಾ ಅಂಟಿಸಬೇಕು. ಇದರಿಂದ ಶುಭವಾಗುತ್ತದೆ. ಇಂಥ ಚಿಹ್ನೆಗಳನ್ನು ಸ್ನಾನದ ಮನೆ ಮತ್ತು ಶೌಚಾಲಯಗಳ ದ್ವಾರಕ್ಕೆ ಉಪಯೋಗಿಸಕೂಡದು. ಅಲ್ಲದೆ ಮನೆಯಲ್ಲಿ ಸ್ಥಿರವಾಗಿರಿಸುವ ಅಲ್ಮಾರಿ, ಟಿವಿ, ಮಿಕ್ಸಿ, ಕೂಲರ್ ಮುಂತಾದವುಗಳ ಮೇಲೆ ಕೂಡ ಶುಭ ಚಿಹ್ನೆ ಅಂಟಿಸಬಹುದು. ಮನೆಯ ನೈವೇದ್ಯ ಕೋನದಲ್ಲಿ ಅಧಿಕ ಭಾರವಿರಬೇಕು. ಮನೆಯಲ್ಲಿ ನೈವೇದ್ಯ ಕೋನದ ಭಾಗದಲ್ಲಿ ಹೆಚ್ಚು ಭಾರವಾದ ವಸ್ತುಗಳನ್ನು ಸ್ಥಾಪಿಸಬೇಕು. ಒಂದು ವೇಳೆ ನೈವೇದ್ಯದಲ್ಲಿ ಶಯನದ ಕೋಣೆ ಇದ್ದರೆ ಅಲ್ಲಿ ಬಾಕ್ಸ್ ಇರುವ ಭಾರದ ಪಲ್ಲಂಗವನ್ನು ಹಾಕಿ ಬಾಕ್ಸ್ನಲ್ಲಿ ವಸ್ತುಗಳನ್ನಿಡಬೇಕು. ಅಲ್ಲಿ ಭಾರದ ಅಲ್ಮಾರಿ ಅಥವಾ ತಿಜೋರಿಯನ್ನು ಇಡಬಹುದು. ಮನೆಯಲ್ಲಿ ಸಾಕಷ್ಟು ಕೋಣೆಗಳಿದ್ದರೆ ಈಶಾನ್ಯ ಕೋನದ ಕೋಣೆಯನ್ನು ಭಾರಮುಕ್ತವಾಗಿ ಇರಿಸಬೇಕು. ಅಲ್ಲಿ ಪೂಜೆಗೆ ಸಂಬಂಧಿಸಿದ ಹಗುರವಾದ ವಸ್ತುಗಳನ್ನಿಡುವುದು ಶುಭವಾಗುತ್ತದೆ. 1ನೇ ಭಾಗದಲ್ಲಿ ಹೆಚ್ಚು ಭಾರ, ಅದಕ್ಕಿಂತ ಕಡಿಮೆ ಭಾರ 2ರಲ್ಲಿ, 2ಕ್ಕಿಂತ ಕಡಿಮೆ ಭಾರ 3ರಲ್ಲಿ ಮತ್ತು 4ನೇ ಭಾಗದಲ್ಲಿ ಅತ್ಯಂತ ಕಡಿಮೆ ಭಾರದ ವಸ್ತುಗಳನ್ನಿಡಬೇಕು. ಮನೆಯ ನೆಲ ಒರೆಸುವ ನೀರಿನಲ್ಲಿ ಉಪ್ಪು. ಮನೆಯ ನೆಲವನ್ನು ಒರೆಸುವ ಸಮಯ ಸದಾ ಉಪ್ಪನ್ನು ಉಪಯೋಗಿಸಬೇಕು. ಅಂದರೆ ನೆಲ ಒರೆಸಲು ಉಪಯೋಗಿಸುವ ಅರ್ಧ ಬಕೆಟ್ ನೀರಿನಲ್ಲಿ 1-2 ಚಮಚ ಉಪ್ಪನ್ನು ಹಾಕಬೇಕು. ಇದರಿಂದ ಮನೆಯಲ್ಲಿ ಕ್ಷೇಷ ಮತ್ತು ಅನ್ಯ ಬಾಧೆಗಳು ತಕ್ಕ ಮಟ್ಟಿಗೆ ಕಡಿಮೆಯಾಗುತ್ತವೆ. ಶೌಚಾಲಯದಲ್ಲಿ ಉಪ್ಪು ತುಂಬಿದ ಬಟ್ಟಲು. ಶೌಚಾಲಯದಲ್ಲಿ ಸಮುದ್ರದ ಉಪ್ಪು ತುಂಬಿದ ಒಂದು ಬಟ್ಟಲನ್ನಿಡಬೇಕು. ಇದು ಶೌಚಾಲಯದ ಅಶುದ್ಧಿಯನ್ನು ದೂರಗೊಳಿಸಿ ಶುದ್ಧತೆ ಉಂಟು ಮಾಡುವಲ್ಲಿ ಸಹಾಯಕವಾಗುತ್ತದೆ. ಶೌಚಾಲಯದಲ್ಲಿ ಹುಲಿಯ ಚಿತ್ರ. ಶೌಚಾಲಯದ ಬಾಗಿಲಿನ ಒಳ ಭಾಗದಲ್ಲಿ ಬೇಟೆಯಾಡಿದ ಅಥವಾ ಬೇಟೆ ಹಿಡಿಯಲು ಓಡುತ್ತಿರುವ ಹುಲಿಯ ಚಿತ್ರವನ್ನು ಅಂಟಿಸಬೇಕು. ಆದರೆ ಈ ಚಿತ್ರವನ್ನು ಬಾಗಿಲಿನ ಹೊರಭಾಗದಲ್ಲಿ ಎಂದಿಗೂ ಅಂಟಿಸಬಾರದು. ಹೀಗೆ ಮಾಡಿದರೆ ಹಾನಿ ಆಗುತ್ತದೆ. ಮನೆಯ ಮೆಟ್ಟಿಲುಗಳ ಮೇಲೆ ಹಸಿರು ಗಿಡ. ಮನೆಯ ಮೆಟ್ಟಿಲುಗಳು ಯಾವುದೇ ಭಾಗದಲ್ಲಿರಲಿ ಮೊದಲ ಮೆಟ್ಟಿಲಿನ ಮೇಲೆ 1 ಮತ್ತು ಕೊನೆಯ ಮೆಟ್ಟಿಲಿನ ಮೇಲೆ 1 ಹಸಿರು ಸಸ್ಯದ ಕುಂಡಗಳನ್ನಿಡಬೇಕು. ಮೆಟ್ಟಿಲುಗಳ ಮೇಲೆ ಪಿರಾಮಿಡ್ ಯಂತ್ರ. ಮೆಟ್ಟಿಲಿನ ಎದುರು ಭಾಗದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಪಿರಾಮಿಡ್ ಯಂತ್ರಗಳನ್ನು ಅಂಟಿಸಬೇಕು. ಇದರಿಂದ ಅಧಿಕ ಶುಭ ಫಲವಾಗುತ್ತದೆ. ಈ ಪಿರಾಮಿಡ್ ಯಂತ್ರಗಳನ್ನು ನೇರವಾಗಿ ಒಂದೇ ಸಾಲಿನಲ್ಲಿ ಅಂಟಿಸಬೇಕು. ಯಾವುದು ವಕ್ರವಾಗಿರಕೂಡದು. ಸೆಪ್ಟಿಕ್ ಟ್ಯಾಂಕ್ ಮೇಲೆ ಹಸಿರು ಗಿಡ. ಸೆಪ್ಟಿಕ್ ಟ್ಯಾಂಕ್ನ ಮೇಲೆ ಅಥವಾ ಅದರ ಸುತ್ತಲೂ ಹಸಿರು ಗಿಡಗಳನ್ನು ಇರಿಸುವುದು ಲಾಭದಾಯಕ.
ಸೆಪ್ಟಿಕ್ ಟ್ಯಾಂಕ್ನ ಮೇಲೆ ಅಥವಾ ಅದರ ಸುತ್ತಮುತ್ತಲೂ ಮರೆತು ಕೂಡ ತುಳಸಿ ಗಿಡದ ಕುಂಡವನ್ನಿಡಬಾರದು ಅಥವಾ ಬೆಳೆಸಬಾರದು. ತಿಜೋರಿಯಲ್ಲಿ ಕುಬೇರ ಮತ್ತು ಶ್ರೀಯಂತ್ರ ತಿಜೋರಿಯಲ್ಲಿ ಅಷ್ಟಧಾತುಗಳಿಂದ ನಿರ್ಮಿತ ಕುಬೇವಾಯವ್ಯರ ಯಂತ್ರ ಅಥವಾ ಶ್ರೀಯಂತ್ರವನ್ನು ಸ್ಥಾಪಿಸುವುದರಿಂದ ಶುಭಫಲ ಪ್ರಾಪ್ತಿಯಾಗುತ್ತದೆ. ಯಾವುದೇ ಯಂತ್ರವನ್ನಿರಿಸಿದರೂ ಅದಕ್ಕೆ ಪ್ರಾಣಪ್ರತಿಷ್ಠೆ ಮಾಡಿಸುವುದು ಅವಶ್ಯಕ. ಯಂತ್ರದ ಪೂಜೆ ಸ್ಥಾಪನೆಯ ಸಮಯ, ದಿನ, ವಿಧಿವಿಧಾನಗಳ ಕುರಿತು ಯೋಗ್ಯ ಪಂಡಿತರಲ್ಲಿ ವಿಚಾರಿಸಬೇಕು. ಅಡುಗೆ ಕೋಣೆಯಲ್ಲಿ ಪೂಜೆ ಬೇಡ. ಅನೇಕರು ಪೂಜೆಯನ್ನು ಅಡುಗೆ ಕೋಣೆಯಲ್ಲಿ ಮಾಡುವುದು ಸಾಮಾನ್ಯ, ಆದರೆ ಇದು ವಾಸ್ತುಸಮ್ಮತವಲ್ಲ. ಆದ್ದರಿಂದ ಪೂಜೆಯ ಸ್ಥಾನವನ್ನು ಈಶಾನ್ಯ, ಉತ್ತರ ಅಥವಾ ಪೂರ್ವದಲ್ಲಿ ವ್ಯವಸ್ಥೆ ಮಾಡಬೇಕು. ಆದರೆ ಈ ಸ್ಥಾನ ದಂಪತಿಯದಾಗಿರಬಾರದು. ಅಡುಗೆ ಕೋಣೆಯಲ್ಲಿ ಪೂಜೆ ಮಾಡುವುದರಿಂದ ಮಹಿಳೆಯರ ಆರೋಗ್ಯ ಸರಿಯಾಗಿರುವುದಿಲ್ಲ. ಸೆಲ್ಲಾರ್ನಲ್ಲಿ ಹಸಿರು ಗಿಡ ಅಥವಾ ಯಂತ್ರ. ಒಂದು ವೇಳೆ ಮನೆಗೆ ಸೆಲ್ಲಾರ್ ಇದ್ದರೆ ಅದರಲ್ಲಿ 4 ಕೋನಗಳಲ್ಲಿ ಹಾಗೂ ಮಧ್ಯದಲ್ಲಿ ಚಿತ್ರ ನೋಡಿ ಪಿರಮಿಡ್ ಅಥವಾ ಸ್ವಸ್ತಿಕ್ ಯಂತ್ರಗಳನ್ನು ಹುದುಗಿಸಿಡಬೇಕು ಹಾಗೂ ನೆಲದ ಮೇಲೆ ಸೆಲ್ಲಾರ್ನಲ್ಲಿ ಹಸಿರು ಗಿಡಗಳನ್ನಿಡಬೇಕು. ಕೃತ್ರಿಮವಾದ ಹಸಿರು ಗಿಡಗಳನ್ನು ಇಡಬಹುದು. ಸೆಲ್ಲಾರ್ನಲ್ಲಿ ಸಾಕಷ್ಟು ಬೆಳಕಿರಬೇಕು. ಸಾಮಾನ್ಯವಾಗಿ ಎಲ್ಲೆಡೆಯೂ ಸೆಲ್ಲಾರ್ನಲ್ಲಿ ಕಡಿಮೆ ಬೆಳಕಿರುತ್ತದೆ. ಹೀಗೆ ಸೆಲ್ಲಾರ್ನಲ್ಲಿ ಕಡಿಮೆ ಬೆಳಗಿರುವುದರ ಪರಿಣಾಮ ಧನಾಗಮನದಲ್ಲಿ ಕೊರತೆಯಾಗುತ್ತದೆ. ಆದ್ದರಿಂದ ಈ ಸ್ಥಾನದಲ್ಲಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಮಾಡುವುದು ಅಗತ್ಯ. ಒಂದು ವೇಳೆ ಸೆಲ್ಲಾರ್ನಲ್ಲಿ ಪದಾರ್ಥಗಳ ಸಂಗ್ರಹವಿದ್ದರೆ ದಿನದ ಅವಧಿಯಲ್ಲಿ ಕೂಡ ಅಲ್ಲಿ ವಿದ್ಯುತ್ ಅಥವಾ ಪ್ರಾಕೃತಿಕ ಬೆಳಕಿನ ವ್ಯವಸ್ಥೆ ಮಾಡಬೇಕು. ಸೆಲ್ಲಾರ್ನ ಈಶಾನ್ಯ ಭಾಗದಲ್ಲಿ ಹೆಚ್ಚು ಬೆಳಕು ಇರುವಂತೆ ನೋಡಿಕೊಳ್ಳಬೇಕು. ಇದು ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸುವುದರಿಂದ ಶುಭಫಲ ಪ್ರಾಪ್ತಿಯಾಗುತ್ತದೆ. ಎತ್ತಿನ ಮೇಲಿರುವ ನೀರಿನ ಟ್ಯಾಂಕ್ ಕೆಳಗೆ ಶಯನ ಮಾಡಬಾರದು. ಮನೆಯ ಛತ್ತಿನ ಮೇಲೆ ಸ್ಥಾಪಿಸಲಾದ ನೀರಿನ ಟ್ಯಾಂಕಿನ ಕೆಳಭಾಗದಲ್ಲಿ ಎಂದಿಗೂ ಶಯನ ಮಾಡಬಾರದು. ಒಂದು ಟ್ಯಾಂಕ್ನ ಸ್ಥಾನವನ್ನು ಬದಲಾಯಿಸಬೇಕು ಅಥವಾ ಅದರ ಕೆಳಭಾಗದಲ್ಲಿ ಮಲಗುವುದನ್ನು ಬಿಡಬೇಕು. ಅಕ್ವೇರಿಯಂ ಅನ್ನು ಅಡುಗೆ ಅಥವಾ ಶಯನದ ಕೋಣೆಯಲ್ಲಿ ಇಡಬಾರದು. ಅಡುಗೆ ಕೋಣೆ ಅಥವಾ ಶಯನದ ಕೋಣೆಯಲ್ಲಿ ಅಕ್ವೇರಿಯಂ ಇಡುವುದು ಶುಭವಾದುದಲ್ಲ. ಇದನ್ನು ಈ ಮೊದಲೇ ಹೇಳಿದಂತೆ ಡ್ರಾಯಿಂಗ್ ರೂಮಿನ ಪೂರ್ವಭಾಗದಲ್ಲಿ ಇಡಬೇಕು. ಬಾಗಿಲಿನ ಎದುರಿಗೆ ಶಯನ ಮಾಡಬಾರದು. ಬಾಗಿಲಿಗೆ ಎದುರಾಗಿ ಶಯನ ಮಾಡುವುದು ಸರ್ವತಾ ಸೂಕ್ತ ಅಲ್ಲ. ಆದ್ದರಿಂದ ಬಾಗಿಲಿನಿಂದ ಸರಿದು ದೂರದಲ್ಲಿ ಶಯನ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಒಂದು ವೇಳೆ ಹೀಗೆ ಮಾಡುವುದು ಅಸಂಭವವಾಗಿದ್ದರೆ ಕನಿಷ್ಠ ಪಕ್ಷ ಬಾಗಿಲಿನ ಮೇಲೆ ಪರದೆಯನ್ನು ಹಾಕಿರಬೇಕು. ಈ ಪರದೆ ಹಗಲಿನಲ್ಲಿ ಕೂಡ ಹಾಗೆ ಇರಬೇಕು. ಮನೆಯಲ್ಲಿ ಯಜ್ಞ ಮಾಡಬೇಕು. ಯಜ್ಞವನ್ನು ಮಾಡುವುದರಿಂದ ಮನೆಯ ವಾಯುಮಂಡಲ ಶುದ್ಧವಾಗುತ್ತದೆ. ಇದರಿಂದ ಸ್ವತಃ ಮನಸ್ಸು ಕೂಡ ಶುದ್ಧಿಯಾಗುತ್ತದೆ ಮತ್ತು ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಕಡಿಮೆ ಇರುತ್ತದೆ. ಇದರಲ್ಲಿ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ವೇಳೆಯಲ್ಲಿ ಕೆಲವು ಅವಶ್ಯಕ ಮಂತ್ರಗಳ ಉಚ್ಚಾರಣೆಯೊಡನೆ ಆಹುತಿಯನ್ನು ಕೊಡಲಾಗುತ್ತದೆ. ಯಜ್ಞದಲ್ಲಿ ಹಸುವಿನ ತುಪ್ಪವನ್ನು ಉಪಯೋಗಿಸಲಾಗುತ್ತದೆ. ಯಜ್ಞ ಮುಗಿದ ನಂತರ ಅದರ ಅಗ್ನಿ ತಣ್ಣಗಾದಾಗ ಆ ಭಸ್ಮವನ್ನು ತಿಲಕ ಧರಿಸುವುದರಿಂದ ಸರ್ವಾರಿಷ್ಟಗಳ ಶಯನವಾಗುತ್ತದೆ ಮತ್ತು ಭಸ್ಮವನ್ನು ಗಿಡಗಳಿಗೆ ಹಾಕಿದರೆ ಅವು ಆರೋಗ್ಯದಿಂದ ಬೆಳೆದು ನಳನಳಿಸುತ್ತವೆ. ಯಜ್ಞದಿಂದ ಅನೇಕ ದೋಷಗಳಿಂದ ರಕ್ಷಣೆ ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಸುಖ ಶಾಂತಿಯೊಡನೆ ಧನವೃದ್ಧಿ ಕೂಡ ಆಗುತ್ತದೆ. ಮನೆಯಲ್ಲಿ ಗಡಿಯಾರ, ಫ್ರಿಡ್ಜ್ ಮೊದಲಾದ ಯಂತ್ರಗಳು ನಡೆಯುವ ಸ್ಥಿತಿಯಲ್ಲಿರಬೇಕು. ಮನೆಯ ಗೋಡೆ ಗಡಿಯಾರ ಸೇರಿದಂತೆ ಕೈಗಡಿಯಾರ ಕೂಡ ನಡೆಯುವ ಸ್ಥಿತಿಯಲ್ಲಿರಬೇಕು. ಅವು ಎಂದೂ ಬಂದು ಬೀಳಬಾರದು. ಅಲ್ಲದೆ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಮಿಕ್ಸಿ, ಐರನ್ ಬಾಕ್ಸ್, ಟೋಸ್ಟರ್, ಎಲೆಕ್ಟ್ರಿಕ್ ಜೀವನ ಮೊದಲಾದ ಸಾಮ್ರಾಗಳು ಉಪಯೋಗವಾಗುವಂತ ಸ್ಥಿತಿಯಲ್ಲಿಯೇ ಇರಬೇಕು. ನಿಂತು ಹೋದ ಗಡಿಯಾರ ಮತ್ತು ಅನ್ಯ ಉಪಯೋಗದ ಸ್ಥಿತಿಯಲ್ಲಿರುವ ಯಂತ್ರಗಳ ಮನೆಯ ಪ್ರಗತಿಗೆ ಅಡ್ಡಿಯುಂಟು ಮಾಡುತ್ತವೆ. ಆದ್ದರಿಂದ ಕೆಟ್ಟು ಹೋದ ವಸ್ತುಗಳನ್ನು ಸರಿಪಡಿಸಿ ಉಪಯೋಗಿಸಬೇಕು ಅಥವಾ ಅವುಗಳನ್ನು ಬೀಸಾಡಬೇಕು. ಮನೆಯಲ್ಲಿ ಮೂಲೆಗಳನ್ನು ಖಾಲಿ ಬಿಡಬೇಕು. ಮನೆಯ ಕೋಣೆಗಳ ಮೂಲೆಗಳನ್ನು ಸ್ವಲ್ಪ ಸ್ವಲ್ಪ ಖಾಲಿಯಾಗಿ ಬಿಡಬೇಕು. ಮೂಲೆಗೆ ಅಡರಿಕೊಂಡಂತೆ ಅಲ್ಮೆರಾ ಮುಂತಾದವುಗಳನ್ನು ಇಡಬಾರದು. ಈಶಾನ್ಯ ಕೋನವನ್ನು ಸ್ವಲ್ಪ ಹೆಚ್ಚೇ ಖಾಲಿ ಜಾಗ ಬಿಡಬೇಕು. ಒಂದು ವೇಳೆ ಮನೆ ಚಿಕ್ಕದಾಗಿದ್ದರೆ ಮತ್ತು ಈಶಾನ್ಯದಲ್ಲಿ ಪದಾರ್ಥಗಳನ್ನು ಇಡುವುದು ಅನಿವಾರ್ಯವಾಗಿದ್ದರೆ ಅಲ್ಲಿ ಹಗುರವಾದ ಪದಾರ್ಥಗಳನ್ನು ಇಡಬೇಕು. ಮನೆಯಲ್ಲಿ ಜೇಡರ ಬಲೆ ಇರಬಾರದು. ಮನೆಯಲ್ಲಿ ಯಾವುದೇ ಭಾಗದಲ್ಲಿ ಜೇಡಗಳು ಬಲೆ ಹೆಣೆಯದಂತೆ ನೋಡಿಕೊಳ್ಳಬೇಕು. ಮನೆಯಲ್ಲಿ ಜೇಡರ ಬಲೆ ಇರುವುದು ಹಾನಿಕಾರಕ. ಜೇಡರ ಬಲೆಗಳಿರುವ ಮನೆ ಸರ್ವ ಕ್ಷೇತ್ರಗಳಲ್ಲಿ ದುರ್ಬಲವಾಗಿರುತ್ತದೆ. ಅದರಲ್ಲಿ ವಾಸಿಸುವ ಜನರು ವ್ಯಾಕುಲರಾಗುತ್ತಾರೆ. ಆದ್ದರಿಂದ ಎಲ್ಲಿಯಾದರೂ ಜೇಡರ ಬಲೆ ಇದ್ದರೆ ತಕ್ಷಣ ಅದನ್ನು ನಿವಾರಿಸಬೇಕು. ಪುನಃ ಜೇಡಗಳು ಬಲೆ ಹೆಣೆಯದಂತೆ ಎಚ್ಚರ ವಹಿಸಿದರೆ ಕೆಲವೇ ಸಮಯದಲ್ಲಿ ದೋಷಗಳು ದೂರವಾಗುತ್ತವೆ. ರವಿವಾರದಂದು ತುಳಸಿ ಗಿಡವನ್ನು ನೆಡಬಾರದು. ರವಿವಾರದಂದು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯವನ್ನು ಮಾಡಬಾರದು.
ಅಂದರೆ ತುಳಸಿ ಗಿಡ ಖರೀದಿಸುವುದು, ಮನೆಯಲ್ಲಿ ನೆಡುವುದು ಅಥವಾ ತುಳಸಿ ದಳಗಳನ್ನು ಕೀಳುವುದು ಇವೆಲ್ಲವೂ ವರ್ಜಿತ. ಮನೆಯಲ್ಲಿ ಮಹಾಭಾರತದ ರಥದ ಚಿತ್ರವನ್ನಿಡಬಾರದು. ಭಗವಂತ ಶ್ರೀಕೃಷ್ಣನು ಅರ್ಜುನನ ರಥ ನಡೆಸುತ್ತಿರುವ ಮಹಾಭಾರತದ ಯುದ್ಧದ ಚಿತ್ರವನ್ನು ಮನೆಯಲ್ಲಿ ಹಾಕಬಾರದು ಮತ್ತು ಇಡಲೂಬಾರದು. ಇದು ಯುದ್ಧ ಬೋಧಕ ಚಿತ್ರ. ಈ ಚಿತ್ರವು ಮನೆಯಲ್ಲಿದ್ದರೆ ಮನೆಯ ಸದಸ್ಯರಲ್ಲಿ ಪರಸ್ಪರ ವೈಚಾರಿಕ ಭಿನ್ನಾಭಿಪ್ರಾಯ ಮತ್ತು ಕಲಹಗಳು ತಲೆದೋರುತ್ತವೆ. ಆದ್ದರಿಂದ ಒಂದು ವೇಳೆ ಇಂಥ ಚಿತ್ರ ಮನೆಯಲ್ಲಿದ್ದರೆ ಅದನ್ನು ಯಾವುದಾದರೂ ಮಂದಿರದಲ್ಲಿ ಇಡಬೇಕು ಅಥವಾ ಪವಿತ್ರವಾದ ನೀರಿನಲ್ಲಿ ಪ್ರವಹಿಸಬೇಕು. ಅದನ್ನು ಬಂಧು ಮಿತ್ರರು ಯಾರಿಗೂ ಕೊಡಕೂಡದು. ನಿವೇಶನದ ಉತ್ತರ ಪೂರ್ವ ಅಥವಾ ಈಶಾನ್ಯದಲ್ಲಿ ಪರ್ವತ. ಒಂದು ವೇಳೆ ನಿವೇಶನದ ಉತ್ತರ ಪೂರ್ವ ದಿಕ್ಕುಗಳಲ್ಲಿ ಅಥವಾ ಈಶಾನ್ಯ ಕೋನದಲ್ಲಿ ಎತ್ತರವಾದ ಪರ್ವತ, ಬಂಡೆ ಅಥವಾ ಕಟ್ಟಡವಿದ್ದರೆ ಇಂಥ ನಿವೇಶನ ಅಶುಭ ನಿವೇಶನ ಎನಿಸುತ್ತದೆ. ಇಲ್ಲಿ ನಿವಾಸ ಮಾಡುವವರ ಪ್ರಗತಿಗೆ ಬಾಧಕವಾಗುತ್ತದೆ. ಉತ್ತರ ದಿಕ್ಕಿನ ಗೋಡೆಗೆ ಗಡಿಯಾರ ಬೇಡ. ಮನೆಯಲ್ಲಿ ಗೋಡೆಯ ಗಡಿಯಾರವನ್ನು ಉತ್ತರ ದಿಕ್ಕನ್ನು ಹೊರತುಪಡಿಸಿ ಬೇರೆ ಯಾವುದೇ ಗೋಡೆಗೆ ಹಾಕಬಹುದು. ಗಡಿಯಾರವನ್ನು ಪಶ್ಚಿಮದ ಗೋಡೆಗೆ ಹಾಕುವುದು ಎಲ್ಲಕ್ಕಿಂತ ಉತ್ತಮ. ಆಮಂತ್ರಣ ಪತ್ರಿಕೆಗಳನ್ನು ಕಸದ ಡಬ್ಬಿಯಲ್ಲಿ ಎಸೆಯಬಾರದು. ಸಾಮಾನ್ಯವಾಗಿ ವರ್ಷದಲ್ಲಿ ಅನೇಕ ಸಲ ವಿವಾಹ, ಗೃಹ ಪ್ರವೇಶ, ಮುಂಜಿ ಮುಂತಾದ ಸಮಾರಂಭಗಳ ಆಮಂತ್ರಣ ಪತ್ರಗಳು ಎಲ್ಲರಿಗೂ ಬರುತ್ತಿರುತ್ತವೆ. ಇಂಥ ಆಮಂತ್ರಣ ಪತ್ರಗಳ ಮೇಲೆ ಶ್ರೀಗಣೇಶ ಮೊದಲಾದ ದೇವತೆಗಳ ಚಿತ್ರಗಳಿರುತ್ತವೆ. ಇಂಥ ಆಮಂತ್ರಣ ಪತ್ರಗಳನ್ನು ಎಲ್ಲರೂ ಸಾಮಾನ್ಯವಾಗಿ ಕಸದ ಬುಟ್ಟಿಗೆ ಎಸೆಯುತ್ತಾರೆ. ಇದು ಸರ್ವತಾ ಸರಿಯಾದುದಲ್ಲ. ಇಂಥ ಆಮಂತ್ರಣ ಪತ್ರಗಳನ್ನು ಒಂದೆಡೆ ಸಂಗ್ರಹಿಸಿಟ್ಟು ಎಂದಾದರೊಂದು ದಿನ ಅವಕಾಶ ದೊರೆತಾಗ ಅವುಗಳನ್ನು ಪವಿತ್ರವಾದ ನೀರಿನಲ್ಲಿ ಪ್ರವಹಿಸಿ ಬಿಡಬೇಕು. ಮನೆಯ ನೈಋತ್ಯದ ಜತ್ತಿನಲ್ಲಿ ಕನ್ನಡಿ ಮನೆ, ಫ್ಲ್ಯಾಟ್ ಅಥವಾ ಯಾವುದೇ ಪ್ರಕಾರದ ನಿರ್ಮಾಣ ಇದ್ದರೂ ಅದರ ನೈಋತ್ಯ ಕೋನದ ಒಳ ಜತ್ತಿನಲ್ಲಿ ಕನ್ನಡಿಯನ್ನು ಅಂಟಿಸಬೇಕು ಮತ್ತು ಅದರಲ್ಲಿ ಮನೆಯ ನೆಲದ ಪ್ರತಿಬಿಂಬ ಕಾಣುತ್ತಿರಬೇಕು. ಒಂದು ವೇಳೆ ಮನೆ ಅಥವಾ ಯಾವುದೇ ಕಟ್ಟಡ 2-3 ಅಂತಸ್ತಿನದಾಗಿದ್ದರೆ ಕೊನೆಯ ಮಹಡಿಯ ನೈಋತ್ಯ ಕೋನದ ಎತ್ತಿನ ಒಳಭಾಗದಲ್ಲಿ ಕನ್ನಡಿಯನ್ನು ಅಂಟಿಸಬೇಕು. ಇದರಿಂದ ಮನೆಯ ನೈಋತ್ಯ ಕೋನ ಪ್ರತಿಬಿಂಬದಿಂದಾಗಿ ಎತ್ತರವಾಗುತ್ತದೆ. ಇದು ಶುಭದಾಯಕ ಸ್ಥಿತಿ. ಆದರೆ ನೈಋತ್ಯದಲ್ಲಿ ಕನ್ನಡಿಯ ಕೆಳಗೆ ಶಯನ ಮಾತ್ರ ಎಂದು ಮಾಡಬಾರದು. ಅನ್ಯಥಾ ಆರೋಗ್ಯ ಹಾನಿಯಾಗುತ್ತದೆ. ಮನೆಯ ನೈಋತ್ಯ ಕೋನ ಎತ್ತರವಾಗಿರಬೇಕು. ಮನೆಯ ಛತ್ತಿನ ನೈಋತ್ಯ ಕೋನದಲ್ಲಿ ಮೇಲ್ಭಾಗದಲ್ಲಿ ಎತ್ತರದ ಧ್ವಜ ಸಹಿತ ಸ್ತಂಭವನ್ನು ಸ್ಥಾಪಿಸಬೇಕು. ಈ ಭಾಗದಲ್ಲಿ ಧ್ವಜಸ್ತಂಭ, ಆಂಟೆನ್ನ ಅಥವಾ ಪೈಪ್ ಯಾವುದನ್ನಾದರೂ ಸ್ಥಾಪಿಸಿ ನೈಋತ್ಯ ಕೋನವನ್ನು ಎತ್ತರಗೊಳಿಸುವುದರಿಂದ ಶುಭ ಆಗುತ್ತದೆ. ಎತ್ತಿನ ಮೇಲೆ 4 ಮೂಲೆ ಮತ್ತು ತಿರುವುಗಳಲ್ಲಿ ತುಳಸಿ ಗಿಡ. ಮನೆಯ ಛತ್ತಿನ ಮೇಲೆ 4 ಕೋನಗಳಲ್ಲಿ ಅಥವಾ ಎಲ್ಲೆಲ್ಲಿ ತಿರುವುಗಳಿರುತ್ತವೋ ಅಲ್ಲೆಲ್ಲ ತುಳಸಿ ಗಿಡದ ಕುಂಡಗಳನ್ನು ಸ್ಥಾಪಿಸಬೇಕು. ಆದರೆ ಅಶುದ್ಧ ಸ್ಥಾನದಲ್ಲಿ ತುಳಸಿಯ ಕುಂಡ ಸ್ಥಾಪಿಸಬಾರದು. ಮನೆಯ ವಿವಿಧ ಕೋನಗಳಲ್ಲಿ ಕನ್ನಡಿ. ಮನೆಯ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಪಶ್ಚಿಮ ವಾಯವ್ಯ, ದಕ್ಷಿಣ ಆಗ್ನೇಯ ಈ ಕೋನಗಳಲ್ಲಿ ಕನ್ನಡಿಗಳನ್ನು ಸ್ಥಾಪಿಸಬೇಕು. ಅವುಗಳಲ್ಲಿ ಬೀಳುವ ಪ್ರತಿಬಿಂಬದಿಂದ ದಿಕ್ಕುಗಳ ವೃದ್ಧಿಯಾಗುತ್ತದೆ ಮತ್ತು ವಾಸ್ತು ಸಮ್ಮತ ಹಾಗೂ ಶುಭದಾಯಕವಾಗುತ್ತದೆ. ಒಂದು ವೇಳೆ ಈ ಕೋನಗಳು ಅಂಕುಡೊಂಕಾಗಿದ್ದರೆ ಯಾರಾದರೂ ವಾಸ್ತು ತಜ್ಞರ ಸಲಹೆ ಪಡೆಯದೆ ಕನ್ನಡಿಗಳನ್ನು ಸ್ಥಾಪಿಸಬಾರದು. ಈ ಕನ್ನಡಿಗಳನ್ನು ಛತ್ತು ಮತ್ತು ನೆಲದ ಮಧ್ಯಭಾಗದ ಗೋಡೆಯಲ್ಲಿ ಸ್ಥಾಪನೆ ಮಾಡಬೇಕು. ಈಶಾನ್ಯ ಕೋನದಲ್ಲಿ 2 ದರ್ಪಣ, ಈಶಾನ್ಯ ಕೋನದಲ್ಲಿ 2 ಕನ್ನಡಿಗಳು, ಅಂದರೆ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಇವೆರಡರಲ್ಲಿ 2 ಕನ್ನಡಿಗಳನ್ನು ಕೂಡಿರುವಂತೆ ಸ್ಥಾಪಿಸಬೇಕು. ಚಿತ್ರ ನೋಡಿ. ಇದು ತುಂಬಾ ಶುಭದಾಯಕ ಮತ್ತು ಇದರಿಂದ ಅರ್ಧದಲ್ಲಿ ನಿಂತು ಹೋದ ಮುಖ್ಯ ಕಾರ್ಯಗಳು ಶೀಘ್ರವಾಗಿ ನೆರವೇರುವ ಸಂಭವನೀಯತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ಹಳೆಯ ವಸ್ತು ಮತ್ತು ಕಸವನ್ನು ಇಡಬಾರದು. ಮನೆಯಲ್ಲಿ ತುಂಬಾ ಹಳೆಯದಾದ, ಮುರಿದ, ಉಪಯೋಗಕ್ಕೆ ಬಾರದ ಪದಾರ್ಥಗಳನ್ನು, ರದ್ದಿ ಮೊದಲಾವುಗಳನ್ನು ಇಡಬಾರದು. ಲೋಹದ ಹಳೆಯ, ಮುರಿದ, ಜಂಗು ತಗುಲಿದ, ಚರ್ಮದ ಹರಿದ, ಹಳೆಯದಾದ ವಸ್ತು, ಹಳೆಯದಾದ ವಿದ್ಯುತ್ ವೈರು, ಸ್ವಿಚ್, ಮುರಿದ ಆಸನ, ಪಲ್ಲಂಗ ಮೊದಲಾದವುಗಳನ್ನು ಮನೆಯಲ್ಲಿ ಸಂಗ್ರಹಿಸಿಡಬಾರದು. ಅನ್ಯಥಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಇದು ಶುಭದಾಯಕವಲ್ಲ. ಬೆಡ್ಶೀಟ್ ಮತ್ತು ಪರದೆ ಮೊದಲಾವುಗಳ ಮೇಲೆ ನಿಷಿದ್ಧ. ಚಿತ್ರಗಾದಿಯ ಮೇಲೆ ಹಾಸುವ ಬೆಡ್ಶೀಟ್, ಹೊದೆಯುವ ಹೊದಿಕೆ, ದಿಂಬಿನ ಕವರ್, ಸೋಫಾ, ಟೇಬಲ್, ಕುರ್ಚಿ ಇತ್ಯಾದಿಗಳ ಮೇಲಿನ ಹಾಸು ಮತ್ತು ಕಿಟಕಿ ಬಾಗಿಲುಗಳ ಪರದೆ ಮುಂತಾದವುಗಳ ಮೇಲಿನ ಡಿಸೈನ್ ಅಥವಾ ಚಿತ್ರಗಳು ನಕಾರಾತ್ಮಕವಾಗಿರಬಾರದು. ಉದಾಹರಣೆಗೆ ಹುಲಿಯ ಚಿತ್ರ, ಹಿಂಸಾತ್ಮಕ ಚಿತ್ರ, ಒಣಗಿದ ಮರಗಿಡಗಳ ಸೂಕ್ತವಾದುದಲ್ಲ ಚಿತ್ರ ಮುಂತಾದವು. ಇವು ಅಶುಭವನ್ನು ಸೂಚಿಸುವಂಥವು. ಅಲ್ಲದೆ ಈ ವಸ್ತುಗಳ ಮೇಲೆ ಅಂಕುಡೊಂಕಾದ, ವಾಸ್ತುವಿಗೆ ವಿರುದ್ಧವಾದ ಯಾವುದೇ ಚಿತ್ರಣವಿರಬಾರದು. ಇವುಗಳ ಆಕೃತಿ ಕೂಡ ವಾಸ್ತು ಸಮ್ಮತವಾಗಿರಬೇಕು. ಮೇಲೆ ಹೇಳಿದ ಉದ್ದೇಶಗಳಿಗಾಗಿ ಬಳಸುವ ಬಟ್ಟೆಗಳ ವರ್ಣ ಶ್ವೇತ, ಹಸಿರು, ನೀಲಿ, ಗುಲಾಬಿ ಆಗಿರಬೇಕು.
ಬಣ್ಣದ ಗಾಢತೆ ಅಥವಾ ತಿಳಿ ಇವುಗಳಲ್ಲಿ ವ್ಯತ್ಯಾಸವಿರುವುದು ಅಡ್ಡಿಯೇನಲ್ಲ. ಶಯನದ ಕೋಣೆಯಲ್ಲಿ ಎಂಜಲು ಪಾತ್ರೆಗಳು ಬೇಡ. ಶಯನದ ಕೋಣೆಯಲ್ಲಿ ರಾತ್ರಿ ಮಲಗುವ ಸಮಯ ಎಂಜಲು ತಟ್ಟೆ ಲೋಟ ಮುಂತಾದವುಗಳನ್ನಿಡಬಾರದು. ಇದು ಶುಭವಲ್ಲ. ಮಲಗುವ ಮುಂಚೆ ಎಂಜಲು ಪಾತ್ರೆಗಳನ್ನು ತೊಳೆದಿರಿಸುವುದೇ ಶುಭಕಾರಕ, ಅನ್ಯಥಾ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ. ಧಾರ್ಮಿಕ ಪುಸ್ತಕಗಳನ್ನಿಡುವ ಸ್ಥಾನ ಮನೆಯಲ್ಲಿ ಭಗವಂತನ ಚಿತ್ರ, ಪ್ರತಿಮೆ, ಧಾರ್ಮಿಕ ಪುಸ್ತಕ ಮೊದಲಾದವುಗಳನ್ನು ಅಲ್ಮಾರಿ, ಪೆಟ್ಟಿಗೆ ಅಥವಾ ಪಲ್ಲಂಗದ ಕೆಳಗಿರುವ ಬಾಕ್ಸ್ನಲ್ಲಿ ಸಂಗ್ರಹಿಸಿ ಇಡಬಾರದು. ಇವುಗಳನ್ನೆಲ್ಲ ಪೂಜಾ ಕೋಣೆಯಲ್ಲಿ ಒಂದೆಡೆ ಶುದ್ಧ ಸ್ಥಾನದಲ್ಲಿ ಇರಿಸಬೇಕು. ಒಂದು ವೇಳೆ ಯಾವುದೇ ಪುಸ್ತಕಗಳು ಹರಿದು ಉಪಯೋಗಕ್ಕೆ ಬಾರದ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಪವಿತ್ರ ನೀರಿನಲ್ಲಿ ಪ್ರವಹಿಸಿಬಿಡಬೇಕು. ವಿಶೇಷವಾಗಿ ಪಲ್ಲಂಗದ ಕೆಳಗಿರುವ ಬಾಕ್ಸ್ನಲ್ಲಿ ಪುಸ್ತಕಗಳನ್ನಿಡುವುದರಿಂದ ಹೆಚ್ಚು ನಕಾರಾತ್ಮಕ ಪ್ರಭಾವ ಉಂಟಾಗುತ್ತದೆ. ಅಲ್ಲದೆ ಪುಸ್ತಕಾದಿಗಳನ್ನು ಸ್ಟೋರ್ ರೂಮಿನಲ್ಲಿ ಕೂಡ ಇಡಬಾರದು. ಏಕೆಂದರೆ ಅವುಗಳ ಮೇಲೆ ಜೇಡಗಳು ಬಲೆ ಹೆಣೆಯುತ್ತವೆ ಮತ್ತು ಗೆದ್ದಲು ಸೇರುತ್ತವೆ. ಇದು ಕೂಡ ಅಶುಭವಾದುದೇ. ಆದ್ದರಿಂದ ಈ ಮೇಲೆ ಹೇಳಿದ ಎಲ್ಲ ಪವಿತ್ರ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಶುದ್ಧವಾಗಿರಿಸಿ ಅವಶ್ಯಕತೆಯಿದ್ದಾಗ ಅವುಗಳ ಉಪಯೋಗ ಮಾಡಬೇಕು. ಅಗತ್ಯವಿಲ್ಲದ ವಸ್ತುಗಳನ್ನು ಛತ್ತಿನ ಮೇಲೆ ನೈವೇದ್ಯ ಕೋನದಲ್ಲಿಡಬೇಕು. ಮನೆಯಲ್ಲಿ ಅನಗತ್ಯವಾದ ಸಾಮಾನುಗಳು ಹೆಚ್ಚಿದ್ದರೆ ಅವುಗಳನ್ನು ಛತ್ತಿನ ಮೇಲೆ ನೈವೇದ್ಯ ಕೋನದಲ್ಲಿ ಸಂಗ್ರಹಿಸಿಡಬಹುದು. ಆದರೆ ಈಶಾನ್ಯ ಕೋನದಲ್ಲಿ ಎಂದು ಸಂಗ್ರಹಿಸಿಡಬಾರದು. ಬಾಗಿಲಿನ ಎದುರಿಗೆ ಕನ್ನಡಿ ಇರಬಾರದು. ಮನೆಯ ಯಾವುದೇ ಬಾಗಿಲಿನ ಎದುರು ಬರುವಂತೆ ಗೋಡೆಗೆ ಕನ್ನಡಿಯನ್ನು ಸ್ಥಾಪಿಸಬಾರದು. ಇದರಿಂದ ಹಾನಿಕಾರಕ ಪ್ರಭಾವ ಉಂಟಾಗುತ್ತದೆ. ಆದ್ದರಿಂದ ಕನ್ನಡಿಯನ್ನು ಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ ಸ್ಥಾಪಿಸಬೇಕು. ನೀರಿನ ಟ್ಯಾಂಕ್ ಮೂಲೆಯಿಂದ ಸ್ವಲ್ಪ ದೂರದಲ್ಲಿರಬೇಕು. ಭೂಮಿಯ ಮೇಲೆ ಅಥವಾ ಗತ್ತಿನ ಮೇಲೆ ನೀರಿನ ಟ್ಯಾಂಕ್ ಅನ್ನು ಸ್ಥಾಪಿಸುವಾಗ ಅದನ್ನು ಮೂಲೆಯಿಂದ ಸ್ವಲ್ಪ ಮುಂದಕ್ಕೆ ಸ್ಥಾಪಿಸಬೇಕು ಅಥವಾ ನಿರ್ಮಿಸಬೇಕು. ಅಂದರೆ ಸ್ಥಾಪಿಸಿದ ಅಥವಾ ನಿರ್ಮಿಸಿದ ನೀರಿನ ಟ್ಯಾಂಕ್ ಮೂಲೆಗೆ ಅಂಟಿಕೊಂಡಂತೆ ಇರಕೂಡದು. ಮನೆಯಲ್ಲಿ ಶುಭ ಸೂಚಕ ಚಿತ್ರಗಳು. ಮನೆಯಲ್ಲಿ ಸದಾ ಶುಭ ಸೂಚಕ ಚಿತ್ರಗಳನ್ನೇ ಗೋಡೆಗೆ ಹಾಕಬೇಕು. ಹಿಂಸಾತ್ಮಕ, ಲೈಂಗಿಕ, ಹಾಳಾದ ತೋಟ, ಹೊಲ, ಮುರಿದ ಮನೆ, ಹಾಳುಬಿದ್ದ ಕೋಟೆ, ಮಲಿನವಾದ ನದಿ ಮೊದಲಾದ ಅಶುಭ ಸೂಚಕ ಚಿತ್ರಗಳನ್ನು ಕಲಾತ್ಮಕವಾಗಿದ್ದರೂ ಹಾಕಬಾರದು. ತುಂಬಾ ಗಾಢವಾದ ಮತ್ತು ಕಣ್ಣಿಗೆ ರಾಚುವಂತ ವರ್ಣಯುಕ್ತ ಚಿತ್ರಗಳನ್ನು ಕೂಡ ಗೋಡೆಗೆ ಹಾಕಬಾರದು. ಬದಲಾಗಿ ಮಹಾನ್ ವಿದ್ವಾಂಸರ, ಗುರುಗಳ ಮತ್ತು ದೇವರ ಚಿತ್ರಪಟಗಳನ್ನು ಹಾಕಬಹುದು. ಮನೆಯ ಮಕ್ಕಳು ನಗುತ್ತಿರುವ ಚಿತ್ರ ಅಥವಾ ಕೃತ್ರಿಮವಾಗಿ ಚಿತ್ರಿಸಿದ ಇಂಥ ಚಿತ್ರವನ್ನು ಗೋಡೆಯಲ್ಲಿ ಅಲಂಕರಿಸಬಹುದು. ಅಳುತ್ತಿರುವ ಮಕ್ಕಳ ಅಥವಾ ಹಿರಿಯರ ಚಿತ್ರವನ್ನು ಉಪಯೋಗಿಸಬಾರದು. ಮನೆಯಲ್ಲಿ ಜೋಡು ಜಾತುಕೋಳಿ ಅಥವಾ ಹಂಸಪಕ್ಷಿಯ ಚಿತ್ರ ಹಾಕುವುದು ಶ್ರೇಷ್ಠ. ತಕ್ಕಡಿಯನ್ನು ಪಶ್ಚಿಮ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. ಅಂಗಡಿ, ವ್ಯಾಪಾರದ ಸ್ಥಳ ಅಥವಾ ಕಾರ್ಖಾನೆ ಯಾವುದೇ ಸ್ಥಳದಲ್ಲಿ ತೂಕ ಮಾಡುವ ತಕ್ಕಡಿ ಅಥವಾ ತೂಕದ ಆಧುನಿಕ ಯಂತ್ರವನ್ನು ಪಶ್ಚಿಮ ಭಾಗದಲ್ಲಿ ಸ್ಥಾಪನೆ ಮಾಡಬೇಕು. ತೂಕ ಮಾಡುವ ವ್ಯಕ್ತಿಯ ಮುಖ ಪೂರ್ವಾಭಿಮುಖವಾಗಿರಬೇಕು. ಲೆಕ್ಕದ ಪುಸ್ತಕದ ಮೇಲೆ ಶುಭ ಚಿಹ್ನೆ. ಮನೆಯಲ್ಲಿರುವ ಧಾರ್ಮಿಕ ಪುಸ್ತಕ, ಮಕ್ಕಳ ಪುಸ್ತಕ, ಅಂಗಡಿ, ಉದ್ಯಮಾದಿಗಳ ಲೆಕ್ಕದ ಪುಸ್ತಕ, ಬಿಲ್ ಬುಕ್, ರಿಜಿಸ್ಟರ್ ಮೊದಲಾದವುಗಳ ಮೇಲೆ ಶುಭ ಚಿಹ್ನೆಗಳನ್ನು ಅವಶ್ಯ ಅಂಕಿತಗೊಳಿಸಬೇಕು. ಓಂ, ಸ್ವಸ್ತಿಕ್, ಶುಭಲಾಭ ಇತ್ಯಾದಿ. ಈ ಚಿಹ್ನೆಗಳನ್ನು ಸಮಪ್ರಮಾಣದಲ್ಲಿ ನೇರವಾಗಿ ಶುದ್ಧವಾಗಿ ಅಂಕಿತಗೊಳಿಸಬೇಕು. ಇದರಿಂದ ಶುಭ ಪರಿಣಾಮ ಪ್ರಾಪ್ತಿಯಾಗುತ್ತದೆ. ಯಂತ್ರೋಪಕರಣಗಳ ಮೇಲೆ ಶುಭ ಚಿಹ್ನೆ. ದೊಡ್ಡ ದೊಡ್ಡ ಔದ್ಯಮಿಕ ಯಂತ್ರಗಳ ಮೇಲೆ ಶುಭ ಚಿಹ್ನೆಗಳನ್ನು ಅವಶ್ಯ ಅಂಕಿತಗೊಳಿಸಬೇಕು. ಅಲ್ಲದೆ ಮನೆಯಲ್ಲಿ ವಾಷಿಂಗ್ ಮೆಷಿನ್, ಏರ್ ಕೂಲರ್, ಕಂಡೀಷನರ್, ಟೆಲಿಫೋನ್, ಕಂಪ್ಯೂಟರ್, ಗಿಟಾರ್, ಫ್ರಿಡ್ಜ್, ಮಿಕ್ಸಿ ಮುಂತಾದ ಉಪಕರಣಗಳ ಮೇಲೆ ಕೂಡ ಓಂ, ಸ್ವಸ್ತಿಕ್, ಶ್ರೀ ಮೊದಲಾದ ಶುಭ ಚಿಹ್ನೆಗಳನ್ನು ಅಂಕಿತಗೊಳಿಸಬೇಕು. ಈ ಚಿಹ್ನೆಗಳನ್ನು ಬಂಗಾರದ ಮಸಿಯಲ್ಲಿ ಬರೆದರೆ ಇನ್ನೂ ಉತ್ತಮ. ಅಗ್ನಿ ಮೂಲದ ಯಂತ್ರಗಳಿಗೆ ಲೋಹದಿಂದ ಸಿದ್ಧಪಡಿಸಿದ ಚಿಹ್ನೆಗಳನ್ನು ಉಪಯೋಗಿಸಬಹುದು. ಯಂತ್ರ ಚಾಲನೆ ಮಾಡುವಾಗ ಮುಖ ಪೂರ್ವಕ್ಕಿರಬೇಕು. ಯಂತ್ರ ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ, ಉದ್ದಿಮೆಯದಿರಲಿ ಅಥವಾ ಮನೆಯ ಬಳಕೆಯದಿರಲಿ, ಅದನ್ನು ಚಾಲನೆ ಮಾಡುವ ವ್ಯಕ್ತಿಯ ಮುಖ ಸದಾ ಪೂರ್ವಕ್ಕಿರುವುದು ಶ್ರೇಷ್ಠ. ಅಲ್ಲದೆ ಉತ್ತರಾಭಿಮುಖವಾಗಿಯೂ ಕೂಡ ಯಂತ್ರ ಚಾಲನೆ ಮಾಡಬಹುದು. ನೈವೇದ್ಯಕ್ಕೆ ಮುಖ ಮಾಡಿ ಎಂದಿಗೂ ಯಂತ್ರಗಳ ಚಾಲನೆ ಅಥವಾ ಉಪಯೋಗ ಮಾಡಬಾರದು. ಮುಖ್ಯ ದ್ವಾರದಲ್ಲಿ ನಿಂಬೆ ಮತ್ತು ಹಸಿರು ಮೆಣಸಿನಕಾಯಿ. ಸರಮನೆ, ಅಂಗಡಿ ಅಥವಾ ಉದ್ಯಮದ ಮುಖ್ಯ ದ್ವಾರದ ಚೌಕಟ್ಟಿನ ಮೇಲೆ 1 ನಿಂಬೆಹಣ್ಣು ಮತ್ತು 7 ಹಸಿರು ಮೆಣಸಿನಕಾಯಿಗಳನ್ನು ದಾರವೊಂದರಲ್ಲಿ ಪೋಣಿಸಿ ಕಟ್ಟಬೇಕು. ಅದು ಸದಾ ಆಗಂತುಕರಿಗೆ ಕಾಣುವಂತೆ ಇರಬೇಕು. ಇದನ್ನು ಪ್ರತ್ಯೇಕ ಶನಿವಾರದಂದು ಬದಲಾಯಿಸುತ್ತಿರುವುದು ಅವಶ್ಯಕ. ಮನೆಯ ಹತ್ತಿರದಲ್ಲಿ ಮಂದಿರ, ಮನೆಯ ಮುಂದೆ, ಹಿಂದೆ ಅಥವಾ ಅಕ್ಕಪಕ್ಕದಲ್ಲಿ ಮಂದಿರವಿರುವುದು ಶುಭವಲ್ಲ. ಒಂದು ವೇಳೆ ಮಂದಿರದ ನೆರಳು ಮನೆಯ ಮೇಲೆ ಬೀಳುತ್ತಿದ್ದರೆ ಪ್ರಾಕೃತಿಕ ಮತ್ತು ದೈವಿಕ ಆಪತ್ತುಗಳು ಎದುರಾಗುತ್ತವೆ. ಅವುಗಳ ಪರಿಣಾಮ ಅಶುಭವೇ ಆಗಿರುತ್ತದೆ.
ಆದಾಗ್ಯೂ ಒಂದು ವೇಳೆ ಮನೆಯು ಮಂದಿರದಿಂದ 100 ಅಡಿ ದೂರದಲ್ಲಿದ್ದರೆ ಅಶುಭ ಪರಿಣಾಮ ಉಂಟಾಗುವುದಿಲ್ಲ. ಆದ್ದರಿಂದ ಮಂದಿರದ ಪಕ್ಕದಲ್ಲಿಯೇ ಇರುವ ನಿವೇಶನವನ್ನು ಖರೀದಿಸಬಾರದು. ಮನೆಯ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಎತ್ತರದ ವಸ್ತುಗಳು ಒಂದು ವೇಳೆ ನಿವೇಶನದ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಬೆಟ್ಟ ಎತ್ತರವಾದ ಬಂಡೆ ಅಥವಾ ಎತ್ತರವಾದ ಕಟ್ಟಡವಿದ್ದರೆ ಇದು ಶುಭ ಸಂಕೇತ ಆಗುತ್ತದೆ. ಇದು ನಿವೇಶನದ ಒಡೆಯನಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಪ್ರಸಿದ್ಧಿಯನ್ನು ಪ್ರದಾನಿಸುತ್ತದೆ. ನಿರ್ಮಾಣದಲ್ಲಿ ವಾಯವ್ಯ ದಿಕ್ಕಿನ ಮಹತ್ವ. ಗಾಳಿಯು ವಾಯವ್ಯ ದಿಕ್ಕಿನಿಂದ ಆಗ್ನೇಯ ದಿಕ್ಕಿನತ್ತ ಬಲವಾಗಿ ಬೀಸುತ್ತದೆ. ಆದ್ದರಿಂದ ನಿವೇಶನವನ್ನು ಖರೀದಿಸುವಾಗ ನಿವೇಶನದ ವಾಯುವ್ಯ ಕೋನದಲ್ಲಿ ಸಮೀಪದಲ್ಲಿ ಇಟ್ಟಂಗಿಯ ಭಟ್ಟ, ಕಾರ್ಖಾನೆ ಅಥವಾ ಸ್ಟೋನ್ ಕ್ರಷರ್ ಮೊದಲಾದ ಮಲಿನ ಗಾಳಿಯನ್ನು ಹರಡುವ ಉದ್ಯಮಗಳಿವೆಯೋನೋ ಎಂದು ಗಮನಿಸುವುದು ಅವಶ್ಯಕ. ಅಂಗಡಿಗೆ ಜಾಗ ಆರಿಸುವಾಗ ನಿಯತ ಚತುರ್ಭುಜಾಕಾರ, ಸಮತಲಾಕಾರ, ಚೌಕಾಕಾರದ ಜಾಗ ಸೂಕ್ತವಾದುದು. ಮನೆಯಿಂದ ಹೊರ ಹೋಗುವ ನೀರು ಉತ್ತರದಿಂದ ಹೋದರೆ ಶುಭ. ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ಅಶುಭ. ಅದು ದುಃಖಕ್ಕೆ ಕಾರಣವಾಗುತ್ತದೆ. ರವಿವಾರ ಮನೆ ಆರಂಭಿಸಿದರೆ ಮುಹೂರ್ತ ಅಷ್ಟೊಂದು ಶ್ರೇಯಸ್ಸಲ್ಲ, ಅಗ್ನಿಭಯ ಎನ್ನುತ್ತಾರೆ ಶಾಸ್ತ್ರಜ್ಞರು. ಆದರೂ ವಿದ್ವಾಂಸರ ಅಭಿಪ್ರಾಯದಂತೆ ನಡೆಯತಕ್ಕದ್ದು. ಶುಕ್ಲ ಪಕ್ಷ ಸೋಮವಾರ ಮನೆ ಕಾರ್ಯ ಆರಂಭಿಸಿದರೆ ಶುಭ. ಸುಖ ಹೆಚ್ಚುವುದು. ಕೃಷ್ಣ ಪಕ್ಷ ಸೋಮವಾರ ಮನೆ ಕಾರ್ಯ ಆರಂಭಿಸಿದರೆ ಅಶುಭ. ಮಂಗಳವಾರ ಮನೆ ಕಾರ್ಯ ಆರಂಭಿಸಿದರೆ ಅಶುಭ. ಬುಧವಾರ ಮನೆ ಕಾರ್ಯ ಆರಂಭಿಸಿದರೆ ಶುಭ, ಧನಾಗಮನ. ಗುರುವಾರ ಮನೆ ಕಾರ್ಯ ಆರಂಭಿಸಿದರೆ ದೀರ್ಘಕಾಲ ಬಾಳುತ್ತಾನೆ, ಶುಭ. ಶುಕ್ರವಾರ ಮನೆ ಕಾರ್ಯ ಆರಂಭಿಸಿದರೆ ಶುಭ, ಸಂತಸ ಹೆಚ್ಚುವುದು. ಶನಿವಾರ ಮನೆ ಕಾರ್ಯ ಆರಂಭಿಸಿದರೆ ಆಯುಷ್ಯ ಹೆಚ್ಚಳವಾದರೂ ದುಃಖ. ಮನೆ ಕಟ್ಟಲು ಮುಹೂರ್ತ ಶುಕ್ಲಪಕ್ಷ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಶುಭವಾದವು. ಮನೆ ಬಾಗಿಲು ಮುಹೂರ್ತಕ್ಕೂ ಈ ಮೇಲೆ ಹೇಳಿದ ವಾರಗಳು ಶುಭವಾದವು. ಪೂರ್ವ ಭಾಗದಲ್ಲಿ ಅಡಿಗೆ ಮಾಡಿದರೆ ಅಶುಭ. ಬಾವಿ ಮನೆಯ ಮಧ್ಯದಲ್ಲಿದ್ದರೆ ಅಶುಭ. ಆರ್ಥಿಕ ಪರಿಸ್ಥಿತಿ ಏರಿಳಿತವಾಗುತ್ತದೆ. ಅಂಗಡಿಗೆ ಜಾಗ ಆರಿಸುವಾಗ ಅನಿಯಮಿತಾಕಾರ, ತ್ರಿಕೋಣಾಕಾರ ಜಾಗ ಸೂಕ್ತವಲ್ಲ. ಮನೆಯಿಂದ ಹೊರಹೋಗುವ ನೀರು ವಾಯುವ್ಯದಿಂದ ಹೋದರೆ ಅಶುಭ, ಸಂಪತ್ತಿಗೆ ತೊಂದರೆ. ಬಾವಿ ಮನೆಯ ಮಧ್ಯದಲ್ಲಿದ್ದರೆ ಅಶುಭ. ಆರ್ಥಿಕ ಪರಿಸ್ಥಿತಿ ಏರಿಳಿತವಾಗುತ್ತದೆ. ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದರೆ ಉತ್ತಮ. ಆಯುಷ್ಯ ಹೆಚ್ಚಳ, ಸಂತಸ ಕೂಡ. ಯಾವ ಮಾಸಗಳಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಏನು ಫಲ ನೋಡೋಣ. ಚೈತ್ರ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಸಂಪತ್ತು ನಾಶವಾಗುವ ಭಯ. ವೈಶಾಖ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಶುಭ. ಜ್ಯೇಷ್ಠ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಮಹಾಭೀತಿ. ಆಷಾಢ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಪಶುನಾಶ, ಅಶುಭ. ಶ್ರಾವಣ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಸಂತಾನ ವೃದ್ಧಿ. ಭಾದ್ರಪದ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ರೋಗೋಪದ್ರವ. ಆಶ್ವೀಜ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಜಗಳ. ಕಾರ್ತಿಕ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ದ್ರವ್ಯ ಲಾಭ. ಮಾರ್ಗಶಿರ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ನಾನಾ ರೀತಿಯ ಭಯ, ಹೆದರಿಕೆ. ಪುಷ್ಯ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಅಗ್ನಿಭಯ. ಮಾಘ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಸಂತಾನಾಭಿವೃದ್ಧಿ. ಫಾಲ್ಗುಣ ಮಾಸದಲ್ಲಿ ಮನೆ ಕಾರ್ಯ ಆರಂಭಿಸಿದರೆ ಐಶ್ವರ್ಯ ಲಾಭ. ಮನೆ ಕಟ್ಟಲು ವೈಶಾಖ, ಶ್ರಾವಣ, ಕಾರ್ತಿಕ, ಮಾದ, ಫಾಲ್ಗುಣ ಮಾಸಗಳು ಶುಭವಾದವು. ಪಶ್ಚಿಮಕ್ಕೆ ಮುಖ ಮಾಡಿ ಮನೆಯಲ್ಲಿ ಅಡಿಗೆ ಮಾಡಿದರೆ ಅಶುಭ. ಬಾವಿಯು ದಕ್ಷಿಣದಲ್ಲಿದ್ದರೆ ಅಶುಭ. ಅಂಗಡಿ ಸ್ಥಾಪಿಸುವಾಗ ಅಂಗಡಿಗೆ 2-3 ಬಾಗಿಲುಗಳಿದ್ದರೆ ಪ್ರಧಾನ ಬಾಗಿಲು ಉಳಿದ ಬಾಗಿಲುಗಳಿಗಿಂತ ದೊಡ್ಡದಿರಬೇಕು. ವ್ಯಾಪಾರಸ್ಥರು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ವ್ಯಾಪಾರ ಮಾಡುವುದು ಉತ್ತಮ. ಅಂಗಡಿಯಲ್ಲಿ ವ್ಯಾಪಾರ ಮಾಡುವವನ ಮುಖ ದಕ್ಷಿಣ, ಪಶ್ಚಿಮಕ್ಕೆ ಮುಖ ಮಾಡದಿರುವುದೇ ಉತ್ತಮ. ಮನೆಯಲ್ಲಿ ಯಾವುದೇ ಗಿಡವನ್ನು ಕಡಿಯುವಾಗ ಅದು ಪೂರ್ವ ಅಥವಾ ಉತ್ತರಕ್ಕೆ ಬೀಳುವಂತೆ ಕಡಿಯಬೇಕು. ಪಶ್ಚಿಮ ದಿಕ್ಕಿನಿಂದ ಮನೆಯಿಂದ ನೀರು ಹೊರಗೆ ಹೋದರೆ ಅಶುಭ, ಶತ್ರುಗಳಿಂದ ತೊಂದರೆ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು. ಒಂದೊಮ್ಮೆ ಮಲಗಿದರೆ ರಕ್ತ ಸಂಚಾರದಲ್ಲಿ ತೊಂದರೆ, ರೋಗಗಳಿಂದ ತೊಂದರೆ. ವಿಭಿನ್ನ ದಿಕ್ಕುಗಳಲ್ಲಿ ಭೂಪಾತಳಿಯ ಫಲ. ಪೂರ್ವದಲ್ಲಿ ಎತ್ತರವಿರುವ ಭೂಮಿ ಪುತ್ರ ಮತ್ತು ಧನವನ್ನು ನಾಶ ಮಾಡುವುದು. ಆಗ್ನೇಯದಲ್ಲಿ ಎತ್ತರವಿರುವ ಭೂಮಿ ಧನ ಪ್ರದಾನಿಸುತ್ತದೆ. ದಕ್ಷಿಣದಲ್ಲಿ ಎತ್ತರವಿರುವ ಭೂಮಿ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುತ್ತದೆ ಹಾಗೂ ನಿರೋಗಿಯಾಗಿಸುತ್ತದೆ. ನೈಋತ್ಯದಲ್ಲಿ ಎತ್ತರವಾದ ಭೂಮಿ ಧನದಾಯಕವಾಗುವುದು. ಪಶ್ಚಿಮದಲ್ಲಿ ಎತ್ತರವಾದ ಭೂಮಿ ಪುತ್ರಪ್ರದಾಯಕ ಮತ್ತು ಧನಧಾನ್ಯದ ವೃದ್ಧಿ ಮಾಡುವುದು. ವಾಯುವ್ಯದಲ್ಲಿ ಎತ್ತರವಾದ ಭೂಮಿ ಧನದಾಯಕವಾದುದು. ಉತ್ತರದಲ್ಲಿ ಎತ್ತರವಾದ ಭೂಮಿ ಪುತ್ರ ಮತ್ತು ಧನನಾಶ ಮಾಡುವುದು.
ಈಶಾನ್ಯದಲ್ಲಿ ಎತ್ತರವಾದ ಭೂಮಿ ಮಹಾಕ್ಷೇಷಕಾರಕವಾದುದು. ಪೂರ್ವದಲ್ಲಿ ಇಳಿಜಾರಾದ ಭೂಮಿ ಪುತ್ರದಾಯಕ ಮತ್ತು ಧನವೃದ್ಧಿ ಮಾಡುವಂಥದು. ಆಗ್ನೇಯದಲ್ಲಿ ತಗ್ಗು ಅಥವಾ ಇಳಿಜಾರಾಗಿರುವ ಭೂಮಿ ಧನ ನಾಶ ಮಾಡುವಂಥದು ಮತ್ತು ಮೃತ್ಯು, ಶೋಕ, ಅಗ್ನಿಭಯ ನೀಡುವಂಥದು. ದಕ್ಷಿಣದಲ್ಲಿ ಇಳಿಜಾರಾಗಿರುವ ಭೂಮಿ ಮೃತ್ಯುದಾಯಕ, ರೋಗದಾಯಕ, ಪುತ್ರ ವಿನಾಶಕ, ಕ್ಷಯಕಾರಕ ಮತ್ತು ದೋಷ ಉಂಟು ಮಾಡುವಂಥದು. ನೈಋತ್ಯದಲ್ಲಿ ಇಳಿಜಾರಾಗಿರುವ ಭೂಮಿ ಧನಹಾನಿಕಾರಕ, ಮಹಾಭಯದಾಯಕ, ರೋಗದಾಯಕ ಮತ್ತು ಚೋರಭಯದಾಯಕವಾದುದು. ಪಶ್ಚಿಮದಲ್ಲಿ ಇಳಿಜಾರಾಗಿರುವ ಭೂಮಿ ಧನನಾಶಕ, ಧಾನ್ಯನಾಶಕ, ಕೀರ್ತಿನಾಶಕ, ಶೋಕದಾಯಕ, ಪುತ್ರಕ್ಷಯಕಾರಕ ಹಾಗೂ ಕಲಹಕಾರಕವಾದುದು. ವಾಯುವ್ಯದಲ್ಲಿ ಇಳಿಜಾರಾಗಿರುವ ಭೂಮಿ ಪರದೇಶ ವಾಸಕಾರಕ, ಉದ್ವೇಗಕಾರಕ, ಮೃತ್ಯುದಾಯಕ, ಕಲಹಕಾರಕ, ರೋಗದಾಯಕ ಮತ್ತು ಧಾನ್ಯನಾಶಕವಾದುದು. ಉತ್ತರದಲ್ಲಿ ಇಳಿಜಾರಾಗಿರುವ ಭೂಮಿ ಧನಧಾನ್ಯ ಪ್ರದಾಯಕ ಮತ್ತು ವಂಶವೃದ್ಧಿ ಮಾಡುವಂಥದು, ಅಂದರೆ ಪುತ್ರದಾಯಕವಾದುದು. ಈಶಾನ್ಯದಲ್ಲಿ ಇಳಿಜಾರಿರುವ ಭೂಮಿ ವಿದ್ಯಾದಾಯಕ, ಧನದಾಯಕ, ರತ್ನ ಸಂಚಯಕಾರಕ ಮತ್ತು ಸುಖದಾಯಕವಾದುದು. ಮಧ್ಯದಲ್ಲಿ ತಗ್ಗಾಗಿರುವ ಭೂಮಿ ರೋಗಪ್ರದ ಮತ್ತು ಸರ್ವನಾಶ ಮಾಡುವಂಥದು. ಮನೆ ಕಟ್ಟಲು ಶುಭ ನಕ್ಷತ್ರಗಳು: ಮೃಗಶಿರ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಪುಷ್ಯ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಹಸ್ತ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಚಿತ್ತಾ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಸ್ವಾತಿ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಉತ್ತರ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಧನಿಷ್ಠ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಶತತರ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಉತ್ತರ ಪಾದ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಉತ್ತರ ಭಾದ್ರ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಅನುರಾಧ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ರೇವತಿ ನಕ್ಷತ್ರವು ಮನೆ ಕಟ್ಟಲು ಶುಭವಾದುದು. ಅಡುಗೆ ಮಾಡುವಾಗ ನೈಋತ್ಯ ದಿಕ್ಕನ್ನು ನೋಡುವಂತೆ ನೈಋತ್ಯಾಭಿಮುಖವಾಗಿ ಅಡಿಗೆ ಮಾಡಬಾರದು. ಬಾವಿಯು ಉತ್ತರದಲ್ಲದ್ದರೆ ಶುಭ, ಸಂತಸ ತರುತ್ತದೆ. ಮನೆಯ ಮುಂದೆ ತುಳಸಿ ಗಿಡ ಇದ್ದರೆ ಶುಭ, ಶ್ರೇಯಸ್ಸು. ಉತ್ತರ ಈಶಾನ್ಯ ದಿಕ್ಕಿಗೆ ತುಳಸಿ ಗಿಡ ಇದ್ದರೆ ಶ್ರೇಯಸ್ಸು. ಪೂರ್ವ ದಿಕ್ಕಿಗೆ ತುಳಸಿ ಗಿಡ ಇದ್ದರೂ ಶ್ರೇಯಸ್ಸು. ನೈಋತ್ಯದಲ್ಲಿ ಮನೆಯಿಂದ ಹೊರಬರುವ ನೀರು ಹರಿದು ಹೋದರೆ ಅಶುಭ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.